ವರಮಾನ ಹೆಚ್ಚಿಸುವ ಯಾವುದಾದರೂ ದಾರಿ ಅವನಿಗೆ ಬೇಕೇ ಬೇಕು. ಅದಕ್ಕಾಗಿ ಕಾಂಗ್ರೆಸ್ಸನ್ನು ದೂರ ತೊಡಗಿ ಕೇವಲ ಯುದ್ಧಮುಖಿಯಾದ. ಇತ್ತ ಬೆನ್ರವರು ಹಣಕ್ಕಾಗಿಯಾಗಲಿ ಕೆಲಸಕ್ಕಾಗಿಯಾಗಲಿ ತನ್ನನ್ನು ಕಾಡಬಾರದೆಂಬುದಕ್ಕೆ ಅವರ ಗುಪ್ತ ವಿಳಾಸವನ್ನು ಪೊಲೀಸರಿಗೊಪ್ಪಿಸಿ ಅವರ ಬಂಧನಕ್ಕೂ ಸಹಾಯಕನಾದ. ಆಕೆಯಾದರೂ ಕೆಲಸಗಾರ್ತಿಯಾಗಿರಲಿಲ್ಲ, ಕೇವಲ ಮಾತುಗಾರ್ತಿ. ಸಿಕ್ಕಿದವರೊಡನೆ ಬಡಬಡಿಸುವ ಸ್ವಭಾವದವಳಾದುದರಿಂದ 4 ದಿನ ಹಿಂದೋ ಮುಂದೆ ತುರಂಗಕ್ಕೆ ಹೋಗುವಳು. ಪ್ರಭುವಿನಿಂದಾಗಿ ತುಸು ಬೇಗ ಹೋಗುವಂತಾಯಿತು ಅಷ್ಟೆ. ದಕ್ಷಿಣ ಕನ್ನಡದಲ್ಲಿ ತೊಡಗಿದ ಚಳವಳಿ 1-2 ತಿಂಗಳ ಕಾಲ ಉಸಿರು ಹಿಡಿದುಕೊಂಡಿತ್ತು. ಕೆಲವರು ಸ್ವಾತಂತ್ರ್ಯ ಪ್ರತಿಜ್ಞೆಯನ್ನು ಕೂಗಿ ಏಕೈಕ ವೀರರಾಗಿ ಉತ್ತರ ಕನ್ನಡ ಜಿಲ್ಲೆಯ ಗಡಿಯನ್ನು ದಾಟಿ ತುರಂಗಕ್ಕೆ ಹೋದರು. ಕೆಲವರು ಗಂಧದ ಗಿಡಗಳ ಮೇಲೆ ತಮ್ಮ ಸಿಟ್ಟನ್ನು ತೋರಿಸಿದರು. ಹಲವಾರು ಹಳ್ಳಿಗರು ತಂತಿಯ ಕಂಬಗಳನ್ನು ಉರುಳಿಸಿದರು. ಅಪರಾಧಿಗಳು, ನಿರಪರಾಧಿಗಳು, ಊರ ಪಟೇಲ ಶಾನುಭಾಗರ ದ್ವೇಷಕ್ಕೆ ಗುರಿಯಾದವರು ಕೂಡಿಯೇ ಸೆರೆಮನೆ ಸೇರಿದರು. ಈ ಬಾರಿಯೂ ಹಳೆಯ ಅನುಭವವೇ ತಲೆದೋರಿತು. ಹಿಂದೆರಡು ಬಾರಿಯ ಚಳವಳಿಗಳಲ್ಲಿ ದುಡಿದವರು ಹಿಂದೆಯೇ ಉಳಿದರು. 3ನೆಯ ತಲೆಮಾರಿನ ತರುಣರು ಉತ್ಸಾಹ ತೋರಿ 4 ದಿನ ಕಾಳಗ ಮಾಡಿ 5ನೆಯ ದಿನ ಶಾಂತರಾದರು. ದಕ್ಷಿಣ ಕನ್ನಡದ ಮಟ್ಟಿಗೆ ಬ್ರಿಟಿಷರ ಯುದ್ಧಮುಖಕ್ಕೆ ಯಾವ ತೊಡಕು ಉಂಟಾಗಲಿಲ್ಲ. ಮನೆಯಲ್ಲಿ ಕುಳಿತು ಸತ್ಯ ಪತ್ರಿಕೆಯನ್ನು ಓದುತ್ತಿರುತ್ತಾಳೆ. ತಮ್ಮ ಊರಿನ ಜನ ಇಷ್ಟು ಬೇಗ ಶಾಂತರಾದುದನ್ನು ಕಂಡು ನೋಯುತ್ತಾಳೆ. ಶ್ಯಾಮ, ಹಿಂದಿನ ಸಾರಿ ಉತ್ತರ ಕನ್ನಡದಲ್ಲಿ ಹೆಂಗಸರು ಸಹ ಜೈಲಿಗೆ ಹೋದರಂತೆ. ನೀನು ಮನೆ ಮಾರು ನೋಡಿಕೊಂಡಿರುವೆಯಾದರೆ ನನಗೂ ಮುಂದೆ ಹೋಗಬೇಕೆಂಬ ಆಸೆ ಇದೆ ಎನ್ನುತ್ತಾಳೆ. ತನ್ನ ಪತಿ ನೀನೂ ಬಾ ಎಂದು ಕರೆಯಿಸಿಕೊಂಡಾನು ಎಂಬ ಆಸೆ. ಸ್ವತಃ ತಾನೇ ಎಂತಹ ಕೆಲಸ ಮಾಡಬೇಕು ಎಂಬ ದಾರಿ ತೋರುತ್ತಲಿಲ್ಲ. ಪತಿಯನ್ನು ಬಿಟ್ಟು ಮಾರ್ಗದರ್ಶಕರೂ ಇದ್ದಿಲ್ಲ. ಆದುದರಿಂದ ಅವಳ ಬಯಕೆ ರೂಪುಗೊಳ್ಳಲಿಲ್ಲ. ಒಂದು ದಿನ ರಾಧಾಕೃಷ್ಣನ ಪತ್ರ ಅವಳಿಗೆ ಬಂದಿತು. ಸತ್ಯ, ನಾನು ಸದ್ಯ ಊರಿಗೆ ಬರುವುದಿಲ್ಲ. ನಾನೀಗ ಒಬ್ಬ ವಿಮಾ ಕಂಪನಿಯ ಏಜೆಂಟನಾಗಿ ತಿರುಗುತ್ತಿದ್ದೇನೆ. ಜತೆಗೆ ಕೆಲವು ದೇಶೀಯ ಮಾಲುಗಳು, ಬೀಗ, ಟ್ಯೂಲೆಟ್ ಮೊದಲಾದವುಗಳ ಏಜೆನ್ಸಿಗಳನ್ನು ಪಡೆದು ತಿರುಗಾಟ ಮಾಡುತ್ತಿದ್ದೇನೆ. ವ್ಯಾಪಾರಿ ಪ್ರಪಂಚದಲ್ಲಿ ಸ್ವಲ್ಪ ಅನುಭವವಾದರೆ ಮುಂದೆ ಏನಾದರೂ ಉದ್ಯೋಗ ನಡೆಸಬಹುದು. ಹಳೆಯ ಗುರುತಿನ ಊರುಗಳಲ್ಲೇ ತಿರುಗುತ್ತಿರುವೆನಾದ್ದರಿಂದ ನೀನು ಯೋಚನೆ ಮಾಡಬೇಕಾಗಿಲ್ಲ. ಆರೋಗ್ಯ ಚೆನ್ನಾಗಿದೆ, ಮನಸ್ಸು ಸ್ವಸ್ಥವಾಗಿದೆ. ನೀನು ಯೋಚಿಸಬೇಕಾಗಿಲ್ಲ ಎಂದು ಬರೆದಿದ್ದ. ಅವಳಿಗೇಕೋ ತುಂಬ ನಿರಾಶೆಯಾಯಿತು. ಊಟಕ್ಕೆ ಮನೆಯಲ್ಲಿ ಇದ್ದೇ ಇದೆ. ವಿರಾಮಕ್ಕೆಂದು ಮುಂಬೈಗೆ ಹೋದವರು ಊರೂರು ಸುತ್ತುವ ಇಂಥ ಉದ್ಯೋಗಕ್ಕೆ ಯಾಕೆ ಕೈಗೊಳ್ಳಬೇಕಿತ್ತು? ಎಲ್ಲವನ್ನು ಬಿಟ್ಟು ವಿಮಾ ಉದ್ಯೋಗ ತೆಗೆದುಕೊಳ್ಳಬೇಕು ಏಕೆ? ಯಾವುದು ತಪ್ಪಿದರೂ 10 ಮಂದಿಯ ಮುಂದೆ ಭಿಕ್ಷೆ ಎತ್ತುವ ಯೋಗ ಇವರಿಗೆ ತಪ್ಪಿದ್ದಲ್ಲವೇ ಎಂದುಕೊಂಡಳು. ಆದರೂ ಒಂದು ಸಂಶಯ ಬರುತ್ತಿತ್ತು. ಮೊದಲು ಸಂಚರಿಸಿದ ಊರುಗಳೆಂದರೆ ಉತ್ತರ ಕನ್ನಡ ಜಿಲ್ಲೆಯೇ ಆಯಿತು. ಅಂಥ ಸಣ್ಣ ಊರುಗಳಲ್ಲಿ ಸಂಚರಿಸಿ ಅಲೆದಾಡಿ ಲಾಭವೇನೂ ಬರದು. ಅವರ ಪತ್ರಕ್ಕೆ ಬೇರೆಯೇ ಅರ್ಥ ಇರಬೇಕು. ಅವರು ಹಳೆಯ ಉದ್ಯೋಗದಲ್ಲಿಯೇ ಇದ್ದಾರೆ. ತನ್ನ ಆರೋಗ್ಯವನ್ನು ತಿಳಿಸುವುದಕ್ಕೆ ಮಾತ್ರ ಹೀಗೆ ಬರೆದಿದ್ದಾರೆ ಎಂದುಕೊಂಡಳು. ಆದರೆ ಕೆಲವೊಂದು ದಿವಸಗಳಲ್ಲಿ ಇನ್ನೊಂದು ಬಗೆಯ ಸಮಾಧಾನ ದೊರೆಯಿತು. ಜನರ ಅವ್ಯವಸ್ಥಿತ ದಂಗೆಯನ್ನು ನಿಲ್ಲಿಸಲು ಬಿಹಾರ್, ಅಷ್ಟಿ, ಚಿಮೂರುಗಳಲ್ಲಿ ಸೈನಿಕರ ಮೂಲಕ ಜನರ ಮೇಲೆ ನಡೆಸಿದ ಹಾವಳಿಯ ವಾರ್ತೆಗಳು ಬಂದುವು. ವಿಮಾನಗಳಿಂದ ಹಳ್ಳಿಗಳ ಮೇಲೆ ಗುಂಡು ಹಾರಿಸಿದ ಕಥೆಯೂ ತಿಳಿಯಿತು. ತನ್ನ ಗಂಡ ಚಳವಳದಲ್ಲಿ ಭಾಗವಹಿಸದಿದ್ದುದೇ ಒಳ್ಳೆಯದಾಯಿತು. ಭಾಗವಹಿಸಿದ್ದರೆ ಎಂಥ ಹಿಂಸೆಗೆ ಒಳಗಾಗಬೇಕಿತ್ತೋ ಎಂದು ಅನಿಸಿತು. ಅಲ್ಲದೆ ರಾಧಾಕೃಷ್ಣ ಹಿಂಸೆಯ ಮನೋವೃತ್ತಿಯವನಲ್ಲ. ಹಿಂಸಾಕೃತಿಗಳ ದಾರಿ ಅವನಿಗೆ ಹಿಡಿಸದೆ ಹೋಗಿರಬೇಕು ಎಂದುಕೊಂಡಳು. ವಿಧ್ವಂಸಕ ಚಳವಳಿಯ ಬಿರುಗಾಳಿ ಒಂದು ಊರಿನಲ್ಲಿ ಬಲವಾದರೆ ಇನ್ನೊಂದು ಊರಿನಲ್ಲಿ ಶಾಂತವಾಗುತ್ತಿತ್ತು. ಬೇರೊಂದು ಊರಿನಲ್ಲಿ ಇನ್ನಷ್ಟು ಉಲ್ಬಣದಿಂದ ಪ್ರಬಲವಾಗುತ್ತಿತ್ತು. ಪತ್ರಿಕೆಗಳು ಮೌನ ತಾಳಿದುದರಿಂದ ಬಹುಮಟ್ಟಿನ ವಾರ್ತೆಗಳನ್ನು ಊಹಿಸಿಯೇ ತಿಳಿಯಬೇಕಾಗಿತ್ತು. ಸುದ್ದಿ ಯಾವಾಗಲೂ ವಿರಾಟ ರೂಪವನ್ನೇ ತಾಳುತ್ತದೆ. ಅಂಥ ಸುದ್ದಿ ಕೇಳಿದರೆ ಸತ್ಯ ಶಾಮಣ್ಣರಿಗೆ ಸಂತೋಷವಾಗುತ್ತದೆ. ಸುದ್ದಿ ಕೇಳಿದ ದಿನ, ವೈರಿಯ ಸೋಲಿನ ವಾರ್ತೆ ದೊರಕಿದ ದಿನ ಅವರಿಗೆ ತುಂಬ ಸಂತೋಷ. ಇಂಥ ಪರಿಸ್ಥಿತಿಯಲ್ಲಿ ಬರಿದೇ ಉಂಡು ತಿನ್ನುವ ಬಾಳ್ವೆ ಶ್ವಾನದ ಬಾಳ್ವೆ ಎನಿಸುತ್ತದೆ.
ನಮ್ಮಿಂದ ನಮ್ಮ ದೇಶಕ್ಕೆ ಏನಾಯಿತು? ಜೀವಕ್ಕೆ ಅಂಜಿ ಕುಳಿತ ನಮಗೆ ಯಾವ ಮರ್ಯಾದೆ ಇದೆ ಎಂದು ತೋರುತ್ತಿತ್ತು. ಸತ್ಯ ಹೇಳುತ್ತಾಳೆ, ಜಪಾನಿಯರು ಮದ್ರಾಸಿಗೆ ದಾಳಿ ಮಾಡುತ್ತಾರಂತಲ್ಲ, ಆಗ ಜನರೇನು ಮಾಡಬೇಕು? ಮನೆ ಮಠ ಜನ ಜಾನುವಾರೆಂದು ಯೋಚನೆ ಮಾಡುತ್ತಾರೆಯೇ? ಒಂದೋ ಅವರು ಬೆದರಿ ಓಡುತ್ತಾರೆ, ಶಕ್ತಿ ಇದ್ದವರು ಕಲ್ಲೆಸೆದಾದರೂ ತಮ್ಮ ಸಿಟ್ಟನ್ನು ತೀರಿಸಿಕೊಂಡು ಬಿಡುತ್ತಾರೆ, ಸಾಯುತ್ತಾರೆ ಎನ್ನುತ್ತಾಳೆ. ಬೇರೊಮ್ಮೆ ಇನ್ನೊಂದು ರೀತಿಯಲ್ಲಿಯೇ ಮನಸ್ಸು. ನಾವೇನಾದರೂ ಮಾಡಬೇಕು, ನಿಜ. ಏನು ಮಾಡುವುದು? ತಂತಿ ಕಂಬ ಕೀಳುವುದೇ? ಟಪಾಲಿಗೆ ಬೆಂಕಿ ಹಾಕುವುದೇ? ಇದರಿಂದ ಯುದ್ಧದ ಪ್ರಯತ್ನಕ್ಕೆ ಏನು ನಷ್ಟ? ಮಿಲಿಟರಿ ವಾರ್ತೆಗಳು ರೇಡಿಯೋ ಮೂಲಕ ಹೋಗುತ್ತವೆ. ಟಪಾಲು ಸುಟ್ಟರೆ, ಕೋರ್ಟು ಕಚೇರಿಗಳನ್ನು ಸುಟ್ಟರೆ ನಮ್ಮವರಿಗೆ ನಷ್ಟ ಎನ್ನುತ್ತಾಳೆ. ಅದಕ್ಕೆ ಶ್ಯಾಮ, ಅದು ನಿಜ. ಏನು ಮಾಡುವುದಾದರೂ ಬ್ರಿಟಿಷರಿಗೆ ಪೆಟ್ಟು ಬೀಳುವ ಹಾಗೆ ಮಾಡಬೇಕು. ಇದೆಲ್ಲ ಬರಿದೇ ಪಟಾಸಿನ ಶಬ್ದ ಮಾಡಿದ ಹಾಗೆ. ಅದರಿಂದ ಒಂದು ನುಸಿಯೂ ಸಾಯುವುದಿಲ್ಲ. ಅವರ ಮದ್ದುಗುಂಡುಗಳನ್ನು ಅವುಗಳ ಕಾರ್ಖಾನೆಗಳನ್ನು ಸುಟ್ಟು ಹಾಕಿದರೆ ಒಂದು ಲೆಕ್ಕ. ಹೋಗಲಿ, ಏನಾದರೂ ಮಾಡುತ್ತಾರಲ್ಲ ಜನ. ಏನೂ ಇಲ್ಲದೆ ನಮ್ಮ ಹಾಗೆ ತಣ್ಣಗೆ ಉಂಡು ಕುಳಿತಿರುವುದಿಲ್ಲವಲ್ಲ ಎನ್ನುತ್ತಾನೆ. ಇಂಥ ಮನಸ್ಸಿನ ಜಂಜಾಟದಲ್ಲಿ ಶ್ಯಾಮ ಸತ್ಯರಿಬ್ಬರೂ ಸಿಲುಕಿ ಜೀವಿಸುತ್ತಿದ್ದಾಗ ಒಂದು ದಿನ ಕತ್ತಲೆಯ ವೇಳೆಗೆ ರಾಧಾಕೃಷ್ಣನ ಸವಾರಿ ಮನೆಯ ಜಗುಲಿಯನ್ನೇರಿತು. ಸತ್ಯ ಶ್ಯಾಮ ಗೋಶಾಲೆಗೆ ಹೋಗಿದ್ದರು. ಈತ ಮನೆಗೆ ಟಿಪ್ ಟಾಪ್ ವಿದೇಶಿಯ ಹುಡುಗಿಯಲ್ಲಿ ಬಂದಿದ್ದ. ಬಂದು ಸತ್ಯ ಎಂದು ಕೂಗುತ್ತಲೇ ಒಳಗಿಂದ ಕಲ್ಯಾಣಿ ಬಂದಳು. ಯಾರು ನೀವು? ಏನು ಬೇಕು ಎಂದು ಕೇಳಿದಳು. ತಲೆಯ ಟೋಪಿಯನ್ನು ತೆಗೆಯುತ್ತಲೇ ಗುರುತು ಸಿಕ್ಕಿ ನಾಚಿಕೆಯಾಗಿ ಅವರನ್ನು ಕರೆಯಲು ಓಡಿದಳು. ಅವರೆಲ್ಲ ಧಾವಿಸಿ ಬಂದರು. ಕಲ್ಯಾಣಿಯ ಹೇಳಿಕೆಯಿಂದ ಸತ್ಯ ಪತಿಯ ಹೊಸ ವೇಷವನ್ನು ಕಲ್ಪಿಸಿಕೊಂಡು ಬರುತ್ತಿರುವಾಗಲೇ ಚಂದ್ರ ಅಲ್ಲಿಗೆ ಬಂದಾಯಿತು. ತಂದೆಯ ಟೋಪಿಯನ್ನು ತನ್ನ ತಲೆಗೆ ಇರಿಸಿಕೊಂಡಾಯಿತು. ಸೂರ್ಯ ತಾರೆಯರು ಅವನ ಕಿಸೆಯಲ್ಲಿ ಜಡತಿ ಮಾಡಲು ತೊಡಗಿ ಆಯಿತು. ಪತಿಯ ವೇಷವನ್ನು ಕಂಡು ಸತ್ಯಳಿಗೆ ಅಸಮಾಧಾನವಾಯಿತು. ಖಾದಿಯ ಚೂರೂ ಮೈಮೇಲೆ ಇರಲಿಲ್ಲ. ಈ ವೇಷವೇನು ಎಂದು ಅಸಮಾಧಾನದಿಂದಲೇ ಕೇಳಿದಳು. ಆತ ನಗುತ್ತಾ, ಗಾಂಧಿ ಪಾರ್ಟಿಯನ್ನು ಬಿಟ್ಟುಬಿಟ್ಟೆ, ಅದರಿಂದಾಗಿ ಖಾದಿಯನ್ನು ಬಿಟ್ಟೆ ಎಂದ. ಸತ್ಯ ಉದಾಸೀನಳಾಗಿ, ಒಮ್ಮೆ ನಿಮ್ಮ ವೇಷ ಕಳಿಸಿಬಿಡಿ, ನನ್ನಿಂದ ಅದನ್ನು ನೋಡಲಿಕ್ಕಾಗದು ಎಂದಳು. ಆತ ನಗುತ್ತಾ, ಯಾಕೆ ಆಗುವುದಿಲ್ಲ? ಹೀಗೆಯೇ ನೋಡುವುದಕ್ಕೆ ಆಗದೆ ಹೋದರೆ ದೊರೆಸಾನಿಯ ಹಾಗೆ ಲಂಗ ತೊಟ್ಟುಕೊಂಡು ನೋಡು, ದೃಷ್ಟಿಕೋನ ಬದಲಾಯಿಸಿತು ಎಂದ. ಮೊದಲು ಮನೆಗೆ ಬಂದವರ ಉಪಚಾರ ಮಾಡುವುದೆಂದು ಸತ್ಯ ವಿಷಯವನ್ನು ಬದಲಿಸಿದಳು. ಸ್ನಾನ ಮಾಡಿ ಅಡಿಗೆ ಆಗಿರಬೇಕು, ಆಮೇಲೆ ಎಲ್ಲ ತಮಾಷೆ ಎಂದಳು. ಮಕ್ಕಳಿಬ್ಬರು ತಂದೆಯ ಹಿಂದೆ ಹೋಗಿ ಏನು ತಂದಿದ್ದೀಯಾ ಎಂದು ಕೇಳಿದರು. ಅವನು ತಂದ ಕೈಚೀಲದಲ್ಲೇನಿದೆ ಎಂದು ಹುಡುಕಿದರು. ಆತ ಚೀಲವನ್ನು ತೆರೆದು ಅದರೊಳಗಿನ ಕೆಟಲಾಗು, ಸಾಬೂನು, ಪೌಡರು ಮೊದಲಾದ ಸಾಮಾನುಗಳನ್ನು ಸುರಿದು ಸ್ನಾನಕ್ಕೆ ನಡೆದ. ಸ್ನಾನವಾಯಿತು, ಊಟವೂ ಆಯಿತು. ಎಲ್ಲರೂ ಕುಳಿತು ಹರಟೆಯೂ ಪ್ರಾರಂಭ ಮಾಡಿದರು. ಸತ್ಯ, ನೀವು ಚಳವಳಕ್ಕೆ ಸೇರಿರಬಹುದೆಂದು ನಾನು ಎಣಿಸಿದ್ದೆ ಎಂದಳು. ರಾಧಾಕೃಷ್ಣ, ಮತ್ತೇನು ಮಾಡುತ್ತಿದ್ದೇನೆಂದು ತಿಳಿದೆ? ದ ಗ್ರೇಟ್ ಸ್ವರಾಜ್ಯ ಇನ್ಶೂರೆನ್ಸ್ ಕಂಪನಿ ನಡೆಯಿಸಿದ್ದೇನೆ. ಸ್ವರಾಜ್ಯ ಸಿಗಬೇಕೆನ್ನುವವರು ನಮ್ಮ ಕಂಪನಿಯಲ್ಲಿ ವಿಮೆ ಮಾಡಿದರಾಯಿತು ಎಂದ. ನಿಜವೇ? ಅಂಥ ಒಂದು ಕಂಪನಿ ಇದೆಯೇ? ಇದ್ದೀತು. ನೆಹರು ಬೀಡಿ, ಗಾಂಧಿ ಸಿಗರೇಟು ಇರುವ ಹಾಗೆ. ಯಾಕಿರಬಾರದು? ದೊಡ್ಡ ದೊಡ್ಡ ವಿಷಯಗಳಲ್ಲಿ ನಮ್ಮ ಜನ ತೋರಿಸುವ ಅಭಿಮಾನವೇ ಹೀಗೆ ಎಂದ ಶ್ಯಾಮ. ಮನೆಗೆ ಬಂದ ಪತಿಯ ಮಾತು ಸತ್ಯಳ ಮನಸ್ಸನ್ನು ತೃಪ್ತಿಪಡಿಸಲಿಲ್ಲ. ಅವನ ಆಗಮನವನ್ನೇನೋ ಅವಳು ತುಂಬ ಬಯಸಿದ್ದಳು. ಆದರೆ ಪತಿ ಕೈಕೊಂಡ ಈ ವೃತ್ತಿಯನ್ನು ಮಾತ್ರ ಒಪ್ಪಲಿಲ್ಲ. ಸುಮ್ಮನೆ ಮನೆಯಲ್ಲಿ ಇರಬಾರ್ದೇ? ಇಲ್ಲಿಯೇ ಜೀವನಕ್ಕೆ ಸಾಕಾಗುವುದಿಲ್ವೇ? ಗೋಶಾಲೆಯ ವೆಚ್ಚ ದಿನೇ ದಿನೇ ಹೆಚ್ಚುತ್ತಿದೆಯಾದರೂ ಹಾಲಿಗೂ ಹೆಚ್ಚಿಗೆ ಬೆಲೆ ಸಿಗುತ್ತಿರೋದ್ರಿಂದ ಏನೂ ಕಷ್ಟ ಇಲ್ಲ. ಈ ವಿಮೆ, ಫೇಸ್ ಪೌಡ್ರು, ಹೇರ್ ಆಯಿಲ್ ಎಂದು ತಿರುಗಾಡುವುದು ಬೇಡ ಎಂದು ಪತಿಯ ಮುಂದೆ ವಾದ ಹೂಡಿದಳು. ಮಕ್ಕಳು ಮಲಗಿಕೊಂಡ ಮೇಲೆ ಶ್ಯಾಮ ಸತ್ಯರನ್ನ ಬಳಿಯಲ್ಲಿ ಕುಳ್ಳರಿಸಿಕೊಂಡು ತನ್ನ ನಿಜವಾದ ಕಥೆಯನ್ನು ಹೇಳತೊಡಗಿದ. ಅವನ ಮುಂಬಯಿ ಪ್ರವಾಸದವರೆಗಿನ ಕಥೆಯನ್ನು ಪತ್ರ ಮೂಲಕ ತಿಳಿಸಿದ್ದ. ಅನಂತರದ ಕಾರುಬಾರುಗಳನ್ನು ವಿವರಿಸತೊಡಗಿದನು. ನಿಜಕ್ಕೂ ನಾನು ಇನ್ಶೂರೆನ್ಸ್ ಏಜೆನ್ಸಿ ಹಿಡಿದಿದ್ದೇನೆಂದು ತಿಳಿದಿರಾ? ಇದು ಹೊರಗಿನ ಸೋಗು. ನನ್ನ ಉಡುಗೆಯಷ್ಟೇ ಠಕ್ಕಿನ ಸೋಗು.
ಅದನ್ನು ಕೈಗೊಂಡುದರಿಂದ ಯಾರಿಗೂ ಅನುಮಾನ ಬಾರದಂತೆ ತಿರುಗಾಡುವುದು ಸಾಧ್ಯವಾಗಿದೆ. ದಾರಿಯಲ್ಲಿ ಬರುತ್ತಾ ನಮ್ಮ ಊರಿನ ವರ್ತಮಾನವನ್ನೆಲ್ಲ ಕೇಳಿ ನನಗೂ ಆಶ್ಚರ್ಯವಾಯಿತು. ಏನೋ 4-6 ಮುಖಂಡರನ್ನು ಸೆರೆ ಹಿಡಿದುಕೊಂಡು ಹೋದರಂತೆ. ಕೆಲವು ಬಡಪಾಯಿಗಳು ಸತ್ಯಾಗ್ರಹವನ್ನಾಡಿದರೂ ಮರ್ಯಾದೆ ಉಳಿಸಿದರು. ಉಳಿದವರೆಲ್ಲರೂ ಮೊದಲಿನಂತೆಯೇ. ಇಲ್ಲಿ ವಿಧ್ವಂಸಕ ಕಾರ್ಯಕ್ರಮ ಏನೇನೂ ನಡೆದಿಲ್ಲವೆಂದು ಕೇಳಿದೆ. ನಮ್ಮೂರಿಗೆ ಹಣಕಾಸೇ ಪರಮದೇವತೆ. ಉಳಿದ ಯಾವುದೂ ಜನಕ್ಕೆ ಹಿಡಿಯುವುದಿಲ್ಲ. ಅಧಿಕಾರ ದೊರೆಯುವುದಾದರೆ ಮಾತ್ರ ಕಾಂಗ್ರೆಸ್ಸು, ರಾಷ್ಟ್ರಭಕ್ತಿ ಎಲ್ಲ ಮೂಡಿಬಿಡುತ್ತವೆ. ಉತ್ತರ ಕರ್ನಾಟಕ ಇದಕ್ಕಿಂತ ಎಷ್ಟೋ ಮೇಲು. ಹರಿಹರದಿಂದ ಪೂನಾದ ತನಕ ಜನ ಬೇಕೆನ್ನುವಷ್ಟು ವಿಘಾತಕ ಕಾರ್ಯ ನಡೆಸಿದ್ದಾರೆ. 100 ಜನ ಕಾರಿನಲ್ಲಿ ವಾಸ ಮಾಡಿ ಪೊಲೀಸರ ಮೇಲೆ, ಸೈನಿಕರ ಮೇಲೆ ಕಾಳಗ ಹೂಡಿದ್ದಾರೆ. ಮಿಲಿಟರಿ ಶಿಬಿರಗಳನ್ನು ಹೊಕ್ಕು ಮದ್ದುಗುಂಡುಗಳನ್ನು ಸಂಪಾದಿಸಿದ್ದಾರೆ. ತೀರಾ ಹಳ್ಳಿಯ ಜನ ಏನೂ ಓದು ಬರಹ ಬಾರದವರು ಸಹ ರೈಲು ನಿಲ್ಲಿಸುವುದರಲ್ಲಿ, ಸ್ಟೇಷನ್ನು ಸುಡುವುದರಲ್ಲಿ, ಅಂಚೆ ಲೂಟಿ ಮಾಡುವುದರಲ್ಲಿ ತುಂಬ ಶೂರತನ ತೋರಿಸಿದ್ದಾರೆ ಎಂದು ಹಲವಾರು ಉದಾಹರಣೆಗಳನ್ನು ಹೇಳಿದನು. ಅದಕ್ಕೆ ಸತ್ಯ? ಯಾರು ಅವರಿಗೆ ಅದನ್ನೆಲ್ಲ ಹೇಳಿಕೊಟ್ಟವರು, ಮಾರ್ಗದರ್ಶಕರು? ಒಂದೇ ಒಂದು ರೈಲು ಕಾಲಕ್ಕೆ ಸಮನಾಗಿ ಹೋಗುತ್ತಲಿಲ್ಲವಂತೆ. ಆಂಧ್ರದಲ್ಲಿ ಪ್ಯಾಸೆಂಜರ್ ಗಾಡಿ ಉರುಳಿಸಿದ್ದರಿಂದ ಎಷ್ಟೆಷ್ಟೋ ಜನ ಸತ್ತರಂತೆ. ಅದರಿಂದ ಅವರ ಯುದ್ಧ ಪ್ರಯತ್ನಕ್ಕೇನು ತೊಂದರೆಯಾಯಿತು ಎಂದು ಕೇಳಿದಳು. ಯಾವುದು ಬುದ್ಧಿ ಇಲ್ಲದೆ ಮಾಡಿದರೆ ಹಾಗೇನೆ. ನಮ್ಮ ಉದ್ದೇಶ ಯುದ್ಧ ಪ್ರಯತ್ನಕ್ಕೆ ವಿರೋಧ ಮಾಡುವುದು, ಊರ ಜನರ ತಿರುಗಾಟಕ್ಕೆ ತೊಂದರೆ ಕೊಡುವುದಲ್ಲ, ಅವರ ಪ್ರಾಣಕ್ಕೆ ಅಪಾಯ ತರುವುದೂ ಅಲ್ಲ. ಆ ಕೆಲಸಕ್ಕೆ ಶಿಕ್ಷಣ ಬೇಕು, ಹೆಚ್ಚಿನ ಗುಪ್ತ ಚಟುವಟಿಕೆ ಬೇಕು. ಮಿಲಿಟರಿ ಸಾಮಗ್ರಿ ತುಂಬಿಸಿದ ಗಾಡಿಗಳ್ಯಾವುವು, ಅವು ಬರುವ ಕಾಲ ಯಾವುದು ಎಂಬುದು ತಿಳಿದರೆ ಆಗ ಆ ವೇಳೆಗೆ ರೈಲು ಕಂಬಿ ಕಿತ್ತು ಉರುಳಿಸಿದರೆ ಒಂದು ಲೆಕ್ಕ. ಅಂಥ ಮಾರ್ಗದರ್ಶನಕ್ಕೆ ಬಲ್ಲವರು ದೊರೆಯದೆ ಹೋದರೆ ತಿಳಿಯದವರೇನು ಮಾಡಬೇಕು? ಎಲ್ಲ ತೆರನ ವಾಹನಗಳಿಗೂ ತೊಂದರೆ, ಅದರಿಂದ ಜನಕ್ಕೂ ತೊಂದರೆ. ಅದರ ಬೆನ್ನಿಗೆ ಬೆಂಕಿ ಹಚ್ಚುವ ಕೆಲಸವನ್ನು ಕಲಿತರು. ಸ್ಟೇಷನ್ನು, ಶಾಲೆ, ಕಚೇರಿ ಎಲ್ಲವನ್ನೂ ಸುಡಲು ತೊಡಗಿದರು. ಇದು ನನ್ನ ಮನಸ್ಸಿಗೆ ಬರಲಿಲ್ಲ. ಚರ್ಚೆ ನಡೆಸಿ ನೋಡಿದೆ. ಆದರೆ ಬನ್ನಟ್ಟಿಯವರಿಗೆ ಆ ವಿಚಾರ ತಲೆಗೆ ಹೋಗಲಿಲ್ಲ. ಇದರಿಂದ ನಮ್ಮ ಜನಕ್ಕೇನೇ ನಷ್ಟ ಎಂದು ನಾನು ಹೇಳಿದೆ. ಅದನ್ನು ಅವರು ಒಪ್ಪುವುದಿಲ್ಲ. ಬ್ರಿಟಿಷ್ ಸರ್ಕಾರಕ್ಕೆ ತೊಂದರೆಯಾದರೆ ಸರಿ, ನಮಗೆ 10 ಪಾಲು ನಷ್ಟವಾಗುವಾಗ ಅವರಿಗೆ 1 ಪಾಲು ನಷ್ಟವಾದರೂ ಸಾಕು ಅನ್ನುತ್ತಾರೆ. ನನ್ನ ಮನಸ್ಸು ಬೇರೆಯೇ ತೆರನಾಗಿದೆ. ನಮಗೆ 1 ಪಾಲು ನಷ್ಟ ಮಾಡಿಕೊಂಡು ಅವರಿಗೆ 10 ಪಾಲು ನಷ್ಟ ಮಾಡಬೇಕೆಂಬುದು ನನ್ನ ಆಸೆ. ಆದರೆ ಒಂದು ಮಾತು ಸತ್ಯವಾಗಿ ಕಾಣುತ್ತದೆ. ಅಲ್ಲಿ ಇಲ್ಲಿ ನಮ್ಮ ಓದಿದ ತರುಣರು ಮಾಡಿದ ತ್ಯಾಗಕ್ಕಿಂತ ಅಲ್ಲಿನ ಹಳ್ಳಿಯ ಜನರ ತ್ಯಾಗ ಹೆಚ್ಚು, ಅವರ ಧೈರ್ಯವೂ ಹೆಚ್ಚು. ಇವರಿಗೆ ಪೇಟೆಯಲ್ಲಿ ಕೂತು 4 ದಿನ ಗದ್ದಲ ಮಾಡುವುದರಲ್ಲಿ ತೃಪ್ತಿ. 3-4 ತಿಂಗಳೊಳಗಾಗಿ ಶಾಲೆ ಬಿಟ್ಟವರೆಲ್ಲ ತಿರುಗಿ ಶಾಲೆಗೆ ಸೇರಿಯಾಯಿತು. ಹಳ್ಳಿಯ ಜನರು ಮಾತ್ರ ಹಾಗೆ ಮಾಡಲಿಲ್ಲ. ತಮ್ಮ ಬೇಸಾಯ ಉದ್ಯೋಗಗಳನ್ನೆಲ್ಲ ಕೆಡಿಸಿಕೊಂಡು ಊರನ್ನು ಬಿಟ್ಟಿದ್ದಾರೆ. ಕಾಡಿನಲ್ಲಿಯೇ ವಾಸ ಮಾಡಿದ್ದಾರೆ. ಅವರು ಊರಲ್ಲಿಲ್ಲದಾಗ ಪೊಲೀಸರು ಹಳ್ಳಿಗೆ ಬಂದು ಕೊಡುವ ಉಪದ್ರ ಹೇಳತೀರದು. ಎಷ್ಟೋ ಹೆಂಗಸರಿಗೆ ಹಿಂಸೆ, ಅಪಮಾನ ಮಾಡಿದ್ದೂ ಉಂಟು. ಆದರೆ ಅವರು ತಮ್ಮ ಜನರ ಗುಟ್ಟನ್ನು ಬಿಡಲಿಲ್ಲ. 100 ಜನರನ್ನು ಹಿಡಿದು ಸೆರೆಗೊಯ್ದರು, ಹಿಂಸೆ ಮಾಡಿದರು. ಆದರೂ ಜನ ಬಗ್ಗಲಿಲ್ಲ. ಚಳವಳ ಇನ್ನೂ ಭರದಿಂದ ಸಾಗಿದೆ. ಇವರು ಇದಕ್ಕೆಲ್ಲ ಖರ್ಚಿಗೆ ಏನು ಮಾಡುತ್ತಾರೆ? 100 ಜನ ದುಡಿಯುತ್ತಿರಬೇಕಲ್ಲ. ಇವೆಲ್ಲವುಗಳ ಖರ್ಚಿಗೆ ಉದ್ಯೋಗವಿಲ್ಲದ ಸಂಸಾರಿಗಳನ್ನು ಸಾಕುವುದಕ್ಕೆ ಕೆಲವರು ಭಿಕ್ಷೆ ಎತ್ತಿ ಹಣ ಕೂಡಿಸುತ್ತಿದ್ದಾರೆ. ಎಷ್ಟೋ ಜನ ಸರ್ಕಾರಿ ನೌಕರರು ಅದಕ್ಕೆ ಗುಪ್ತ ಸಹಾಯ ಮಾಡಿದ್ದಾರೆ. ಈಗೀಗ ಅಂಚೆ ಸುಲಿಗೆ, ಖಜಾನೆ ಸುಲಿಗೆ, ಕಂದಾಯದ ಹಣದ ಸುಲಿಗೆ ಮಾಡುವುದೂ ನಡೆದಿದೆ. ಆ ವಿಷಯ ಮಾತ್ರ ನನಗೇನೂ ಸಮಾಧಾನವಾಗಿಲ್ಲ. ನಾನು ಬನ್ನಟ್ಟಿ ಎಂಬ ಸ್ನೇಹಿತರೊಡನೆ ಈ ವಿಷಯದಲ್ಲಿ ಜಗಳ ಮಾಡಬೇಕಾಯಿತು. ನಾವು ಸ್ವಭಾವ ಪರಿಚಯವಿಲ್ಲದ ಜನಗಳನ್ನು ಕಟ್ಟಿಕೊಂಡು ಇಂಥ ಕೆಲಸ ಮಾಡಿದರೆ ಸ್ವಾರ್ಥಕ್ಕಾಗಿ ಅವರು ಸುಲಿಗೆ ಮಾಡುವುದಿಲ್ಲವೆಂದು ಹೇಗೆ ಗೊತ್ತು? ಅದೇ ಅನುಮಾನ ಬಂದಿದೆ ನನಗೆ. ಕೆಲವು ಬಾರಿ ಬಸ್ಸು ಪ್ರಯಾಣಿಕರಿಂದಲೂ ಹಣವನ್ನು ಸುಲಿದಿದ್ದಾರೆ. ಆ ಕಡೆ ತುಡುಗು, ದರೋಡೆ ಮಾಡುವ ಜನಗಳ ಗುಂಪು ಮೊದಲಿನಿಂದಲೂ ಇದೆ. ಅವರಲ್ಲಿ ಕೆಲವರು ಈ ಚಳವಳಕ್ಕೆ ಸೇರಿಕೊಂಡಿದ್ದಾರೆಂಬ ಅನುಮಾನ ಬಂದಿದೆ. ಆದರೆ ಬನ್ನಟ್ಟಿಯಂತಹ ಮನುಷ್ಯರೊಡನೆ ವಾದ ಮಾಡಿ ಪ್ರಯೋಜನವಿಲ್ಲ. ಹಾಗೆಂದು ನಾನೊಂದು ದಿನ ಅವರನ್ನು ಬಿಟ್ಟು ನನ್ನ ಕಾಗದದಲ್ಲಿ ಬರೆದ ಹಾಗೆ ಉತ್ತರ ಕನ್ನಡ ಜಿಲ್ಲೆಗೆ ಬಂದುಬಿಟ್ಟೆ.
ಅಲ್ಲಿಯೂ ಜನಗಳ ಉತ್ಸಾಹ ಎಷ್ಟು ದಿನ ಸಾಗುತ್ತದೆಂಬ ಅನುಮಾನ ಜನಕ್ಕೆ. ಇಂತಹ ತ್ಯಾಗ ಬುದ್ಧಿ ಬಂದದ್ದು, ಧೈರ್ಯ ಬಂದದ್ದು ಒಳ್ಳೆಯ ಲಕ್ಷಣ ಅನಿಸುತ್ತಿರುವಾಗಲೇ ಪೊಲೀಸರ ರೀತಿ ನೀತಿಗಳನ್ನು ನೋಡಿದರೆ ಯಾವ ಕರುಣೆಯೂ ಕಾಣುವುದಿಲ್ಲ. ತಮಗೆ ದೊರಕುವ 18-20 ರೂಪಾಯಿಗಳ ಸಂಬಳಕ್ಕಾಗಿ ತಮ್ಮ ಆತ್ಮವನ್ನೇ ಮಾರಿಕೊಂಡಿದ್ದಾರೆ ಆ ಜನ. ಕೆಲವು ಕಡೆ ಅವರು ಕೊಟ್ಟ ಹಿಂಸೆಗಳನ್ನು ಹೇಳತಿರದು. ತಮ್ಮ ಮನೆಯಲ್ಲಿ ಹೆಂಗಸರೇ ಇಲ್ಲ ಎಂಬ ಬಗೆಯಲ್ಲಿ ವರ್ತಿಸಿಬಿಟ್ಟಿದ್ದಾರೆ. ಹೀಗೆ ರಾಧಾಕೃಷ್ಣ ತನ್ನ ಹಲವು ಅನುಭವಗಳನ್ನು ವಿವರಿಸಿದನು. ಪೊಲೀಸರ ಹಿಂಸೆಗೆ ರೋಷಗೊಂಡು ಜನ ಅವರ ಮೇಲಕ್ಕೆ ಕೈ ಮಾಡಿದ ಪ್ರಸಂಗ, ಅವರಿವರ ಜಗಳದಲ್ಲಿ ನಿರಪರಾಧಿಗಳಾದ ಎಷ್ಟೋ ಜನ ಗುಂಡಿನ ಏಟಿಗೆ ಬಲಿಯಾದದ್ದು, ಸೆರೆಮನೆಗೆ ಹೋದದ್ದು ಒಂದೊಂದಾಗಿ ಹೇಳುತ್ತಾ ಹೋದ. ಪ್ರತಿಯೊಂದು ಕಥೆಯನ್ನೂ ಕೇಳಿ ಆವೇಶ ಬರುವಂತಿತ್ತು. ಹಾಗಾದರೆ ಇದರ ಪರಿಣಾಮವೇನು? ನಮಗೆ ಜಯವಾದೀತೆ ಅಥವಾ ಸರ್ಕಾರ ಗೆದ್ದಿತೆ ಎಂದಳು ಸತ್ಯ. ಹೇಗೆ ಹೇಳಲು ಬರುತ್ತದೆ? ಗಾಂಧೀಜಿಯ ಅಹಿಂಸೆಯ ದಾರಿಯಿಂದಲೂ ನಾವು ಗೆದ್ದೇವೆನ್ನುವ ಧೈರ್ಯ ನನಗಿಲ್ಲ. ಈ ಹಿಂಸೆಯ ಮಾರ್ಗದಲ್ಲೂ ಜಯ ದೊರಕುತ್ತದೆ ಎಂಬ ವಿಶ್ವಾಸವಿಲ್ಲ. ಸ್ವತಃ ನಾನಂತೂ ರಕ್ತ ಸುರಿಸುವುದಕ್ಕೆ ಆಳು ಅಲ್ಲ. ಆದುದರಿಂದ ನನಗೆ ಹೇಗೆ ಕಾಣಿಸುತ್ತದೋ ಏನೋ, ನಮ್ಮ ಹಿಂಸಾ ಶಕ್ತಿಗಿಂತ ಸರ್ಕಾರದ ಹಿಂಸಾ ಶಕ್ತಿ 100 ಪಾಲು ಮಿಗಿಲಾದದ್ದು. ಎಷ್ಟೋ ಕಡೆ ಚಳವಳ 4 ತಿಂಗಳು 6 ತಿಂಗಳಲ್ಲಿಯೇ ತೀರ ಸ್ತಬ್ಧವಾಗಿ ಬಿಟ್ಟಿದೆ. ನಮ್ಮ ಮಂಗಳೂರಿನಲ್ಲಂತೂ ಅದು ಶವ ಪ್ರಸೂತಿಯಾಯಿತು. ಉತ್ತರ ದೇಶದಲ್ಲಿಯೂ ಎಷ್ಟೋ ಜನ ಪೊಲೀಸು ಜುಲುಮೆಗೆ ಹೆದರಿ ತಮ್ಮವರನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಅಂತೂ ಸ್ವಾತಂತ್ರ್ಯ ಸಂಗ್ರಾಮ ಮುಖ್ಯವಾದದ್ದು. ಸ್ವಾತಂತ್ರ್ಯ ಮುಖ್ಯ ಧ್ಯೇಯ. ಅದಕ್ಕಾಗಿ ನಾವು ಕಾದಾಡಬೇಕು. ಹಿಂಸೆಯೇ ಇರಲಿ ಅಹಿಂಸೆಯೇ ಇರಲಿ, ತಕ್ಕ ಶಿಕ್ಷಣ ಶಿಸ್ತುಗಳಿಲ್ಲದೆ ಜಯ ಸಿಗುವುದು ಕಷ್ಟ. ವೈರಿಯ ಬಲವನ್ನು ಮೀರುವ ವ್ಯವಸ್ಥೆ ನಮ್ಮದಿದ್ದರೆ ಮಾತ್ರ ನಮಗೆ ಜಯ ಬಂದೀತು. ಹೋಗಲಿ, ಉತ್ತರ ಕನ್ನಡದಲ್ಲಿ ನೀವೇನು ಮಾಡ್ತಿದ್ದೀರಿ? ಅಲ್ಲಿ ರೈಲು ಕಂಬಿ ಇಲ್ಲವಲ್ಲ ಕಿತ್ತು ಉರುಳಿಸುವುದಕ್ಕೆ? ಅಷ್ಟೇಯೋ? ಅಲ್ಲಿಯೂ ಏನೇನೋ ಕೆಲಸವಾಯಿತು. ಹಳೆಯ ಸ್ನೇಹಿತರು ಇದ್ದಾರೆ. ಅವರನ್ನು ಕಟ್ಟಿಕೊಂಡು ಒಂದು ಕೆಲಸವನ್ನೇನೋ ನಾವು ಚೆನ್ನಾಗಿ ಸಾಧಿಸಿದೆವು. ಅಂತಹ ದೊಡ್ಡ ಕೆಲಸವೇನೂ ಅಲ್ಲ, ಯುದ್ಧ ಪ್ರಯತ್ನಕ್ಕೆ ಅಡಚಣೆ ತರುವ ಕೆಲಸ. ಮೊದಲು ಆ ಕೆಲಸ ಸುಲಭವಾಗಿಯೇ ಆಯಿತು. ಉತ್ತರ ಕನ್ನಡದಿಂದ ಯುದ್ಧಕ್ಕೆ ತುಂಬ ಮರಮಟ್ಟು ಹೋಗುತ್ತಿತ್ತು. ಅಲ್ಲಿ ಎಲ್ಲಿ ನೋಡಿದರೂ ಮರಮಟ್ಟೆಗಳ ರಾಶಿಯೇ. ಹಲವು ಸಿಗಿದು ತಯಾರಾದವು, ಸಿಗಿಯದೇ ಇದ್ದುವು. ರಾತ್ರಿ ಸೈಕಲ್ಲುಗಳಲ್ಲಿ ಸವಾರಿ ಮಾಡಿಕೊಂಡು ಹೋಗಿ ಅವಕ್ಕೆ ಬೆಂಕಿ ಇಟ್ಟು ಬರುತ್ತಿದ್ದೆವು. ನಾವು 10-8 ಮಂದಿ ಇದ್ದೆವು. ಒಂದೇ ಒಂದು ಕಡೆ ಸಿಕ್ಕಿ ಬೀಳಲಿಲ್ಲ. ಸಾವಿರಾರು ಕೋಡಿ ಮರಗಳನ್ನು ಸಿಗಿದು ಲಾರಿ ರೈಲುಗಳಿಗೆ ಹೋಗಲು ಇರಿಸಿದುವುಗಳನ್ನು ಧ್ವಂಸ ಮಾಡಿದೆವು. ಅಲ್ಲಿ ಇತರ ಯುದ್ಧ ಪ್ರಯತ್ನಗಳಿಲ್ಲ. ಅದರಿಂದ ನಮ್ಮ ಚಟುವಟಿಕೆ ಅಷ್ಟಕ್ಕೆ ನಿಲ್ಲಬೇಕಾಯಿತು. ಕೊನೆಗೆ ಅಲ್ಲಿಯೂ ಪೊಲೀಸರ ಕಾವಲು ಪ್ರಾರಂಭವಾಯಿತು. ಆಗ ಮರ ಸಿಗಿಯುವ ಆಳುಗಳನ್ನು ಸಂಚಿಗೆ ತೆಗೆದುಕೊಂಡು ಅವರಿಂದ ಆಣೆ ಭಾಷೆ ಮಾಡಿಸಿ ಸಂಜೆ ಅವರು ಮರದ ಡಿಪೋ ಬಿಟ್ಟು ಬರುವಾಗ ಮರದ ರಾಶಿಗಳ ಒಳಗೆ ಬೆರಣಿ ಕೆಂಡ ಇಟ್ಟು ಬರುವ ಹಾಗೆ ಮಾಡುತ್ತಿದ್ದೆವು. ಬೆಳಗಾಗುವಾಗ ಎಲ್ಲವೂ ಸುಟ್ಟು ಧ್ವಂಸವಾಗುತ್ತಿತ್ತು. ಇದರ ಮೇಲೆಯೂ ಮರ ಸಾಗಿಸುತ್ತಿದ್ದರೆ ಚಹರೆ ಮರೆಯಿಸಿ ಲಾರಿಯವರನ್ನು ಬೆದರಿಸಿ ನಿಲ್ಲಿಸಿ ಮರಕ್ಕೆ ಬೆಂಕಿ ಕೊಟ್ಟು ಬಂದುದೂ ಉಂಟು. ಆದರೆ ವಿಶೇಷವಾಗಿ ಆಮೇಲೆ ಕೆಲಸ ನಡೆಯಲಿಲ್ಲ. ಅದರಿಂದ ಅಪಾಯ ಹೆಚ್ಚು. ನಾವೇ ಸಿಕ್ಕಿ ಬೀಳುತ್ತೇವೆ. ನಮ್ಮ ಕೆಲಸ ನಿಂತು ಹೋಗುತ್ತದೆ. ಒಟ್ಟಾರೆ ಯುರೋಪಿನ ಯುದ್ಧದ ಪರಿಣಾಮ ಹೇಗೆ ಹೇಳುವುದು ಕಷ್ಟವೋ ಅಷ್ಟೇ ಕಷ್ಟ ನಮ್ಮೀ ಯುದ್ಧದ ಭವಿಷ್ಯವನ್ನು ಹೇಳುವುದು. ಭವಿಷ್ಯ ನಮ್ಮ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿದೆ. ಇಂಥ ವೇಳೆ ಸುಮ್ಮನೆ ಕುಳಿತಿರಬಾರದು. ದೇಶದ ಬಿಡುಗಡೆಯಾಗುವುದಕ್ಕೆ ಇದು ಅತಿ ಉತ್ತಮ ಸಂದರ್ಭವೆಂದೇನೋ ಕಾಣಿಸುತ್ತದೆ. ಇಲ್ಲಿಯ ತನಕ ಹಿಟ್ಲರನ ವಿರೋಧಿ ನಾನಾಗಿದ್ದೆ. ಆದರೆ ಇಂಥ ಪ್ರಸಂಗದಲ್ಲೂ ನಮಗೆ ಸ್ವಾತಂತ್ರ್ಯ ಕೊಡದದ್ದನ್ನು ಕಂಡರೆ ಬ್ರಿಟನ್ನಿನ ಮೇಲೆ ಯಾವ ಗೌರವವೂ ನನಗೆ ಉಳಿಯಲಿಲ್ಲ. ನಮ್ಮ ಜನಗಳನ್ನು ಯುದ್ಧ ಭೂಮಿಗೆ ಕರೆದುಕೊಂಡು ಹೋಗಿ ಬಲಿ ಹಾಕುತ್ತಿದ್ದಾರಾದರೂ ನಮ್ಮ ಜನಕ್ಕೆ ಸ್ವಾತಂತ್ರ್ಯ ಕೊಡಬೇಕೆಂಬ ಬುದ್ಧಿ ಬರುವುದಿಲ್ಲ. ಬರ್ಮಾದಲ್ಲಿ ನಡೆಯಿಸಿದ ಅನ್ಯಾಯವೇ ಸಾಕು. ನಾಜಿಗಳೂ ಅಷ್ಟೇನೆ, ಬ್ರಿಟಿಷರೂ ಅಷ್ಟೇನೆ. ಒಂದೊಂದು ಬಗೆಯಲ್ಲಿ ಇಬ್ಬರು ಸ್ವಾರ್ಥಿಗಳೇ. ಇಬ್ಬರಲ್ಲಿ ಯಾರು ವಾಸಿ ಎಂದು ಆರಿಸಬೇಕಷ್ಟೇ ನಾವು. ಆಗ ಶ್ಯಾಮ,
ಇವರು ಪ್ರಜಾಪ್ರಭುತ್ವಕ್ಕಾಗಿ ಕಾಯುತ್ತಿದ್ದೇವೆ ಎನ್ನುತ್ತಿದ್ದಾರಲ್ಲ ಎಂದನು. ಅದು ಬರೀ ಸುಳ್ಳು. ಹಿಟ್ಲರ್ ಯುದ್ಧ ಮಾಡುವಾಗಲೂ ದೊಡ್ಡ ಮಾತನ್ನೇ ಆಡಿದ. ಜಪಾನು ರಂಗೂನಿನ ಮೇಲೆ ಬೀಳುವಾಗಲೂ ಆಸಿಯಾದವರ ಸ್ವಾತಂತ್ರ್ಯಕ್ಕೆಂದು ಸಾರಿತು. ಸಣ್ಣ ಮಾತನ್ನು ಯಾರೂ ಆಡುವುದಿಲ್ಲ. ಎಲ್ಲರೂ ಪ್ರಜೆಗಳ ಹೆಸರನ್ನು ಹೇಳುತ್ತಾರೆ, ಲೋಕ ಕಲ್ಯಾಣ ಸಾರುತ್ತಾರೆ, ಸತ್ಯಕ್ಕಾಗಿ ಕಾದಾಡುವುದು ಅನ್ನುತ್ತಾರೆ. ಜಪಾನಿಯರ ಸತ್ಯ ಬೇರೆ, ಬ್ರಿಟಿಷರ ಸತ್ಯ ಬೇರೆ, ಜರ್ಮನಿಯವರ ಸತ್ಯ ಬೇರೆ. ಅದರಲ್ಲಿ ಯಾವುದು ಖಂಡಿತ ಸತ್ಯ, ಯಾವುದು ಅಲ್ಲ ಅನ್ನುವ ಹಾಗೆಯೇ ಇಲ್ಲ. ಎಲ್ಲರ ಸತ್ಯದಲ್ಲೂ ಸಾಕಷ್ಟು ಮಿಥ್ಯೆ ಸೇರಿಯೇ ಇದೆ. ಇನ್ನು ಹಾಗೆಯೇ ಸತ್ಯದ ಪಂಗಡವೇ ಗೆಲ್ಲುತ್ತದೆ ಎನ್ನುವ ಮಾತು ಅಷ್ಟರಲ್ಲಿದೆ. ನಮ್ಮ ಸ್ವಾತಂತ್ರ್ಯ ಸತ್ಯದ ದಾರಿಯಲ್ಲಿ ಇದ್ದಿರಬಹುದು. ಸತ್ಯಕ್ಕಾಗಿ ಹೋರಾಡುವ ನಮ್ಮ ಜನರಲ್ಲಿ ಎಷ್ಟು ಸ್ವಾರ್ಥಿಗಳಿಲ್ಲ, ಟಕ್ಕರಿಲ್ಲ. ಶಕ್ತಿ, ಸತ್ಯ, ವ್ಯವಸ್ಥೆ, ಒಗ್ಗೂಟ, ತಾಳ್ಮೆ ಇಂಥ ಹಲವಾರು ಗುಣಗಳು ಕೂಡಿದ ಮೇಲೆ ಗೆಲದ ನಿರ್ಣಯವಾಗಬೇಕು. ಸತ್ಯವೆಂಬುದು ಬರೀ ಒಂದು ಮಾತಾಗಿ ಉಳಿಯುತ್ತದೆ. ಮಾಡಬೇಕಾದ ಕರ್ತವ್ಯವೆನಿಸಿದರೆ ಮಾಡಬೇಕು ಅಷ್ಟೇ. ಅದರಿಂದ ಗೆಲುವೋ ಸೋಲೋ ಯಾರು ಬಲ್ಲರು? ಗೆಲುವಿನ ವಿಶ್ವಾಸವಿಲ್ಲದೆ ಯಾರಾದರೂ ಕಾದುತ್ತಾರೆಯೇ? ಜಗಳ ಕಾಯ್ದವರೆಲ್ಲರಿಗೂ ಜಯ ಸಿಗುತ್ತದೆಯೇ? ಕೊನೆಗೆ ಗೆದ್ದವರೆಂದುಕೊಳ್ಳಬಹುದು ತನ್ನ ಪಕ್ಷವು ಸತ್ಯವಾದುದರಿಂದ ಗೆದ್ದಿತೆಂದು. ಅವೆಲ್ಲ ಚಮತ್ಕಾರಿಕ ಮಾತುಗಳು. ಬಲು ಹೊತ್ತು ಮಾತನಾಡುತ್ತಾ ಕುಳಿತರು. ಗೆಳೆಯ ಗೆಳತಿಯರು ರಾಧಾಕೃಷ್ಣನನ್ನು ಆತುರದಿಂದ ಪ್ರಶ್ನೆ ಕೇಳುತ್ತಲೇ ಇದ್ದರು. ದಿನದ ಪ್ರವಾಸದಿಂದ ತುಂಬ ದಣಿದಿದ್ದ ಅವನು, ನನಗೆ ನಿದ್ರೆ ಬರುತ್ತದೆ, ಮಲಗೋಣ ಎಂದ. ಎಲ್ಲರೂ ಮಲಗಿಕೊಂಡರು. ಬೆಳಗಾದ ಮೇಲೆ ಸತ್ಯ ಪ್ರಪಂಚದ ಮಾತುಗಳನ್ನು ಮರೆತು ಸತ್ಯಳ ಪ್ರಪಂಚದ ವಿಚಾರಗಳನ್ನು ಕೇಳಿದನು. ಮನೆ ಮಕ್ಕಳ ವಿದ್ಯಾಭ್ಯಾಸವನ್ನು ಕುರಿತು ಕೇಳಿದ್ದಾಯಿತು. ಹಿತ್ತಿಲು ಗೋಶಾಲೆಗಳನ್ನೆಲ್ಲ ನೋಡಿ ಬಂದ. ನಡುವೆ ಅವರು ಹೇಗಿದ್ದಾರೆ, ಇವರು ಹೇಗಿದ್ದಾರೆ ಎಂದು ತನ್ನ ಪರಿಚಿತರನ್ನ ಕುರಿತು ವಿಚಾರಿಸಿದ. ರಾಮಕೃಷ್ಣಯ್ಯನವರನ್ನು ಕಾಣುವ ಹಂಬಲವಿತ್ತು. ಆದರೆ ಸತ್ಯ, ನಾನು ಈ ರಾತ್ರಿಯೇ ಹೊರಡಬೇಕು. ಬಂಟ್ವಾಳಕ್ಕೆ ಹೋಗಿ ಅಲ್ಲಿಂದ ಧಾರವಾಡದ ಹಾದಿಯನ್ನು ಹಿಡಿಯುತ್ತೇನೆ. ಇನ್ನೊಮ್ಮೆ ನೋಡುವ ಎಲ್ಲರನ್ನು ಎಂದ. ಅದೇನೋ ಅಷ್ಟು ಅವಸರ ಎಂದು ಕೇಳಿದಳು ಸತ್ಯ. ಬೆಳಿಗ್ಗೆ ಹೋದ್ರೇನೋ ಎಂದಳು. ನಾನು ಸರ್ಕಾರಕ್ಕೆ ಬೇಕಾದವರಲ್ಲಿ ಒಬ್ಬ. ನನ್ನ ಹೆಸರನ್ನು ಅನಂತರಾಮನೆಂದು ಹಾಕಿಕೊಂಡಿದ್ದೇನೆ. ಅದಕ್ಕಾಗಿಯೇ ರಾತ್ರಿ ಹೊರಡಬೇಕು. ಅಲ್ಲದೆ ನೋಡು, ಈ ಚಳವಳದಿಂದಾಗಿ ಉತ್ತರ ಕರ್ನಾಟಕದಲ್ಲಿ 10 ನಾಗೇನಹಳ್ಳಿಗಳಾಗಿವೆ. ಎಷ್ಟೋ ಜನ ಕಷ್ಟಕ್ಕೊಳಗಾಗಿದ್ದಾರೆ. ಅಲ್ಲಿಂದ ಇಲ್ಲಿಂದ ಸಹಾಯವನ್ನು ಬೇಡಿ ತಂದು ಅವರಿಗೆ ಕೊಡಬೇಕು. ನಾನು ಯಾವ ರೈಲ್ವೆ ಸ್ಟೇಷನನ್ನು ಸುಡಲು ಹೋಗಿರದಿದ್ದರೂ ಹೇಗೋ ನನ್ನ ಹೆಸರನ್ನು ತುರ್ಕಿಸಿಕೊಂಡು ಒಂದೆರಡು ಆರೋಪಗಳನ್ನು ಹೊರಿಸಿದ್ದಾರೆ. ನಾನು ಮಾಡದೇ ಇದ್ದ ಕೆಲಸಗಳಿಗಾಗಿ ಪೊಲೀಸರಿಗೆ ಬೇಕಾಗಿದ್ದೇನೆ. ನಾನು ಮಾಡಿದ ಕೆಲಸಗಳು ಒಂದೂ ಅವರಿಗೆ ತಿಳಿದಿಲ್ಲ. ಅಂತೂ ಈ ವಿಮಾ ಏಜೆಂಟನ ವೇಷದಿಂದ ತಲೆಮರೆಯಿಸಿಕೊಂಡು ಸಂಚಾರ ಮಾಡುತ್ತಿದ್ದೇನೆ. ಈಗೀಗ ವಿಧ್ವಂಸಕ ಕೆಲಸ ಹೆಚ್ಚಿಗೆ ಆಗದೆ ಹೋದರೂ ಅಂತಹ ಕೆಲಸ ಮಾಡಿದವರನ್ನು ಮರೆಯಬಾರದಷ್ಟೇ. ಅವರ ಕೈ ಬಿಡಬಾರದಲ್ಲ. ನೀವು ಒಬ್ಬರೇನು ಈ ಕೆಲಸಕ್ಕೆ? ಒಬ್ಬನಲ್ಲ, 100 ಮಂದಿ ಇದ್ದಾರೆ. ಆದರೂ ನಾನು ಉಳಿದವರ ಗುಂಪಿನಲ್ಲಿ ಹೆಚ್ಚಾಗಿ ಸೇರುತ್ತಲಿಲ್ಲ. ನನಗೆ ತಿಳಿದಲ್ಲಿಗೆ ಹೋಗಿ ಬರುತ್ತಿದ್ದೇನೆ. ನನಗೆ ಯೋಗ್ಯ ಕಂಡವರಿಗೆ ಸಹಾಯ ಒದಗಿಸಲು ಪ್ರಯತ್ನಿಸುತ್ತೇನೆ. ಸುಮ್ಮನೆ ಕುಳಿತಿರುವುದಕ್ಕೆ ಬರುತ್ತದೆಯೇ? ಅಷ್ಟರಲ್ಲೇ ನಿಮ್ಮನ್ನು ಹಿಡಿದರೆ ಹಿಡಿಯಿಸಿಕೊಳ್ಳಬಾರದು ಎಂಬುದು ನನ್ನ ಉದ್ದೇಶ. ಆದರೂ ಅವರು ಮೂರ್ಖರಲ್ಲ. ಅವರಲ್ಲಿಯೂ ಹಲವರು CIDಗಳು ಇದ್ದಾರೆ. ನಮ್ಮ ಪಂಗಡದಿಂದಲೂ ಆಚೀಚೆ ಸೇರಿಕೊಂಡವರುಂಟು. ಇಂಥ ಸಂದರ್ಭಗಳಲ್ಲಿ ಸ್ವಾರ್ಥ ಸಾಧನೆಗಾಗಿ ಹೆಣಗಾಡುವವರು ಇಲ್ಲದಿರುತ್ತಾರೆಯೇ? ಮೊನ್ನೆಯ ತನಕ ನಮ್ಮ ಸ್ನೇಹಿತನೆಂದು ನಟಿಸಿದ ಒಬ್ಬ ಮನುಷ್ಯ ಸುಲಭವಾಗಿ ಬಂದು ಸರ್ಕಾರಿ ನೌಕರಿ ದೊರಕಿಸಿಕೊಂಡ. ಒಬ್ಬೊಬ್ಬರ ವಿಷಯದ ಚಾಡಿಯನ್ನು ಸರ್ಕಾರಕ್ಕೆ ಹೇಳಿ ತನ್ನ ಜೀವನಕ್ಕೊಂದು ದಾರಿ ಮಾಡಿಕೊಂಡ. ಅಂಥವರಿಂದಾಗಿ ನನ್ನ ಮೇಲಿನ ವಾರಂಟು ಹೊರಟದ್ದು. ಇಂದಲ್ಲ ನಾಳೆಯಾದರೂ ನಾನು ಅವರ ಬಾಯಿಗೆ ಬೀಳುವವನೇ. ಹೌದಪ್ಪ, ಇಂಥ ಕೆಲಸ ನಡೆಯಿಸಿಕೊಂಡು ಹೋಗುವುದು ಕಷ್ಟ. 100 ತೆರನ ಜನರು ಇರುತ್ತಾರೆ. ಮೊದಲೇ ಎಲ್ಲವನ್ನೂ ತಿಳಿಯುವುದಕ್ಕೆ ಆಗುತ್ತದೆಯೇ? ಇವತ್ತಿನ ಕೆಲಸವನ್ನು ನಾಳೆಗೆ ತಳ್ಳಲಿಕ್ಕೆ ಬರುತ್ತದೆಯೇ? ನಮ್ಮ ಕೆಲಸಗಳನ್ನೆಲ್ಲ ಮನೆಗೆ ಬೆಂಕಿ ಬಿದ್ದ ಬಳಿಕ ಬಾವಿಯನ್ನು ತೋಡಿದ ಹಾಗೆ. ಈ 10 ವರ್ಷ ನಾವೆಲ್ಲ ತಣ್ಣಗೆ ನಿದ್ದೆ ಮಾಡಿದೆವು.
ಆಗ ಗುಪ್ತವಾಗಿ ಒಂದು ಗುಂಪನ್ನು ಏರ್ಪಡಿಸಿದ್ದರೆ, ಅವರಿಗೆ ಚೆನ್ನಾಗಿ ವಿಧ್ವಂಸಕ ಶಿಕ್ಷಣ ಕೊಟ್ಟಿದ್ದರೆ ಈ ವೇಳೆಯಲ್ಲಿ ಬ್ರಿಟಿಷರು ತತ್ತರಿಸುವಂತೆ ಮಾಡಬಹುದಿತ್ತು. ಈಗ ಹೆಚ್ಚಿನ ಮುಚ್ಚು ಮರೆಗೂ ಅವಕಾಶವಿಲ್ಲ, ಶಿಕ್ಷಣಕ್ಕೂ ಅವಕಾಶವಿಲ್ಲ. ಅವರವರಿಗೆ ತೋರಿದಂತೆ ಮಾಡುತ್ತಾರೆ. ಪಾಶ್ಚಾತ್ಯ ದೇಶಗಳು ರಾಜಕೀಯ ಬಲ್ಲವರು ಶಾಂತಿ ನೆಲೆಸಿದ್ದ ಕಾಲದಲ್ಲಿಯೇ ತಮ್ಮ ಮಿತ್ರ ರಾಷ್ಟ್ರಗಳಲ್ಲಿ ಗೂಢಚಾರರನ್ನು ಇರಿಸಿಕೊಂಡು ಒಳಗಿನ ಗುಟ್ಟನ್ನೆಲ್ಲ ತಿಳಿದುಕೊಳ್ಳುತ್ತಾರೆ. ನಮಗೆ ಆ ದೂರದರ್ಶಿತ್ವ ಇಲ್ಲ. ಪ್ರತಿ ಬಾರಿಯೂ ನಮ್ಮದು ಹೊಸ ಜನರು, ಹೊಸ ಚಳವಳ. ಅದರ ಫಲವೆಂದರೆ ಹೊಸ ನಿರಾಶೆ. ಇಷ್ಟೆಲ್ಲ ಕೆಲಸ ಮಾಡಿದರೂ ರಾಧಾಕೃಷ್ಣನ ಮನಸ್ಸು ಅತೃಪ್ತವಾಗಿಯೇ ಇತ್ತು ಎಂಬುದನ್ನು ಸತ್ಯ ಸುಲಭದಲ್ಲಿಯೇ ತಿಳಿದುಕೊಂಡಳು. ತಿರುಗಿ ಅದನ್ನೇ ಕೇಳಬಾರದೆಂದು ಊರು ಮನೆ ವಿಚಾರಗಳನ್ನು ಮಾತನಾಡುತ್ತಾ ಹೊತ್ತು ಕಳೆದಳು. ಅಂತೂ ಕತ್ತಲಾಯಿತು. ಊಟ ಮುಗಿಯಿತು. ಮಕ್ಕಳನ್ನೆಲ್ಲ ಮಲಗಿಸಿದರು. ಅವರಿಗೆ ನಿದ್ದೆ ಬಂದ ಮೇಲೆ ಅಣ್ಣನ ಜತೆಗೆ ಶ್ಯಾಮ ಬಂಟ್ವಾಳಕ್ಕೆ ಹೊರಡುತ್ತಾ, ಸತ್ಯ, ಈ ಬಾರಿ ನಿಮ್ಮನ್ನೆಲ್ಲ ಕಂಡು ಹೋಗುವ ಆಸೆ ಅಷ್ಟೊಂದು ಹೆಚ್ಚಿಗೆ ಆಯಿತೆಂದು ಬಂದೆನಷ್ಟೆ. ಇಲ್ಲವಾದರೆ ಬರುತ್ತಿರಲಿಲ್ಲ. ಅವರ ಕೈಗೆ ಸಿಕ್ಕಿಬಿದ್ದರೆ ಇನ್ನು ಎಂದು ಬರುತ್ತೇನೋ ಹಾಗೆಂದು ಯೋಚನೆ ಮಾಡುತ್ತಾ ಕುಳಿತಿರಬೇಡ. ಊರಿಗೆ ಆದದ್ದು ನಮಗೆ. ಸ್ವಲ್ಪವಾದರೂ ಪರಿಣಾಮ ಸರ್ಕಾರದ ಮೇಲೆ ಇದರಿಂದ ಆಗದೆ ಹೋಗದು ಎಂದು ಹೇಳಿ ಹೊರಟು ಹೋದ. ಶ್ಯಾಮ ಬಂಟ್ವಾಳದ ತನಕವೂ ಹೋಗುವೆನೆಂದು ಹೊರಟಿದ್ದ. 6-7 ಮೈಲು ಹೋಗುತ್ತಲೇ ಚಿಕ್ಕಮಗಳೂರಿಗೆ ಹೋಗುವ ಒಂದು ಲಾರಿ ಸಿಕ್ಕಿತು. ಅದರಲ್ಲಿ ಹೋಗುವ ಅನುಕೂಲತೆ ದೊರಕಿದುದರಿಂದ ರಾಧಾಕೃಷ್ಣ ಪಯಣ ಮುಂದುವರಿಸಿದ. ಶ್ಯಾಮ ಮನೆಗೆ ಮರಳಿದ. ರಾಧಾಕೃಷ್ಣ ಮೈಸೂರು ಪ್ರಾಂತವನ್ನು ದಾಟುವ ತನಕ ನಿರ್ಭೀತನಾಗಿಯೇ ಇದ್ದ. ಅವನೀಗ ಹೋಗುವೆನೆಂದುಕೊಂಡುದು ಬೆಳಗಾವಿಗೆ. ಅಲ್ಲಿಂದ ಮುಂದೆ ಆತ ಬನ್ನಟ್ಟಿಯವರನ್ನು ನೋಡಬೇಕಾದ ಅವಶ್ಯಕತೆ ಇತ್ತು. ಹರಿಹರ ದಾಟುತ್ತಲೇ ಆ ಕೆಲವು ದಿನಗಳಲ್ಲಿಯೇ ರಾಜಕೀಯ ಆವರಣ ಎಷ್ಟು ಬದಲಾಗಿತ್ತೆಂದು ನೋಡಿದೊಡನೆಯೇ ತಿಳಿಯುವಂತಿತ್ತು. ಅಲ್ಲಿನ ಎಲ್ಲ ರೈಲ್ವೆ ನಿಲ್ದಾಣಗಳಲ್ಲಿಯೂ ಪೊಲೀಸರ ಕಾವಲು, ಹಾಗೆ ರೈಲು ಬಂಡಿಗಳಿಗೂ ಕಾವಲು, ರೈಲು ಹಾದಿಗಳಿಗೂ ಕಾವಲೆ. ಅಲ್ಲಲ್ಲಿ ಸೆರೆಮನೆಗೋ ಕಚೇರಿಗೋ ಬಂಧಿಸಿ ಒಯ್ಯಲ್ಪಡುತ್ತಿದ್ದವರ ತಂಡ. ಪೊಲೀಸರು ಜನರನ್ನು ಕಟ್ಲೆ ಹಾಕುವುದರ ಸಲುವಾಗಿ ಕೋರ್ಟುಗಳಿಗೆ ಹಿಂಡು ಹಿಂಡಾಗಿ ಒಯ್ಯುತ್ತಿದ್ದರು. ರಾಧಾಕೃಷ್ಣ ಹುಬ್ಬಳ್ಳಿಯನ್ನು ಸೇರುತ್ತಲೇ ಅವನಿಗಾಗಿ ಹುಡುಕಾಟ ನಡೆಯುತ್ತಿದೆ ಎಂಬ ಸುದ್ದಿ ದೊರಕಿತು. ಅಲ್ಲದೆ ತಮ್ಮ ಹಿಂದೆ ಕೆಲಸ ಮಾಡುತ್ತಿದ್ದ ಜನಗಳಲ್ಲಿ ಹಲವಾರು ಮಂದಿಯನ್ನು ಸೆರೆ ಹಿಡಿದುದರ ಫಲವಾಗಿ ಅವರ ಕಾರ್ಯಕಲಾಪಗಳು ನಿಂತಿವೆ ಎಂಬ ಅನುಭವವಾಯಿತು. ಆತ ಧಾರವಾಡ ಪ್ರಾಂತಕ್ಕೆ ಹೋಗದೆ 1-2 ತಿಂಗಳಾಗಿದ್ದುವು. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅಲೆದಾಡಿಕೊಂಡು ಊರಿಗೆ ಬಂದಿದ್ದ. ಅಲ್ಲಿಂದ ತಿರುಗಿ ಧಾರವಾಡ ಹುಬ್ಬಳ್ಳಿ ಸೇರುವಾಗ ಇಷ್ಟೊಂದು ಬದಲಾವಣೆಯಾಗುವುದು ಸಾಧ್ಯವೇ ಎಂಬ ಅನುಮಾನವಾಯಿತು. ಚಳವಳದ ಸಲುವಾಗಿ ಸೆರೆಮನೆಗೆ ಹೋದವರ ಕುಟುಂಬ ಪೋಷಣೆಯ ಕೆಲಸ ತೀರಾ ಉತ್ಕಟವಾಗಿತ್ತು. ಅವರ ಸಲುವಾಗಿ ದುಡಿಯುವ ಹಲವರು ಬಂಧನಕ್ಕೆ ಒಳಗಾಗಿದ್ದರು. ಅದರಿಂದ ರಾಧಾಕೃಷ್ಣ ತನ್ನ ಮುಂದಿನ ಕೆಲಸ ಅನ್ನ ಪೂರೈಕೆಯದು. ತಾನು ಇನ್ನಷ್ಟು ಗುಪ್ತವಾಗಿ ಸಂಚಾರ ಮಾಡಿ ಆ ಕೆಲಸ ಸಾಧಿಸಬೇಕು ಎಂಬುದನ್ನು ನಿರ್ಧರಿಸಿದ. ಅವನ ವಿಮಾ ಏಜೆಂಟನ ವೇಷ ಕೆಲಸಕ್ಕೆ ಬರುವಂತಿರಲಿಲ್ಲ. ಹಾಗಾಗಿ ಧಾರವಾಡದ ಒಬ್ಬ ಗೆಳೆಯರ ಮನೆಯಲ್ಲಿ 8-10 ದಿನ ಅಜ್ಞಾತವಾಸ ಮಾಡಿದನು. ಮುಖ ಕ್ಷೌರವಿಲ್ಲದೆ ವೇಷಕ್ಕೆ ತಕ್ಕ ಮೋರೆಯಾಯಿತು. ಅದಕ್ಕೆ ಹೊಂದುವಂತೆ ಕಾವಿ ಉಡುಗೆಯುಟ್ಟು ತೊಟ್ಟು ಸಾಮಾನ್ಯ ಭಿಕ್ಷುಕ ಸನ್ಯಾಸಿಯಾದನು. ಆ ಉಡುಗೆಯಲ್ಲೇ ಗ್ರಾಮ ಸಂಚಾರ ಮಾಡುತ್ತಾ ಹಳ್ಳಿಗಳ ಸ್ಥಿತಿಯನ್ನು ಕೇಳಿ ತಿಳಿಯತೊಡಗಿದನು. ಅವನು ಕಾಣಬೇಕೆಂದಿದ್ದ ಬನ್ನಟ್ಟಿಯವರು ಇನ್ನೂ ಬೆಳಗಾವಿಗೆ ಬಂದಿರಲಿಲ್ಲ. ಈಗೀಗ ಮುಂಬಯಿಯಲ್ಲಿಯೇ ಅವರ ವಾಸ ಹೆಚ್ಚಾಗಿತ್ತು. ಚಳವಳಕ್ಕೆ ಬೇಕಾದಷ್ಟು ಹಣ ಒದಗಿಸುವುದಕ್ಕೆ ಮುಂಬಯಿ ಅನುಕೂಲವಾದ ಊರು. ಈತನಿಗೆ ಊರಲ್ಲಿ ಭಿಕ್ಷಾಟನೆ ಬೇಸರ ಬಂದಿತ್ತು. ಮೊದಲಿನಂತೆ ಜನರಿಂದ ಧಾರಾಳ ಸಹಾಯ ಬರುವುದು ಕಡಿಮೆಯಾಯಿತು. ಇತ್ತ ತನ್ನ ಹಳೆಯ ಗುಂಪಿನವರನ್ನು ಕಂಡು ಅವರ ಸ್ಥಿತಿಯನ್ನು ವಿಚಾರಿಸುವ ಮನಸ್ಸಾಯಿತು. ಅಲ್ಲಿ ಬೇಕೆನ್ನುವಷ್ಟು ಪರಿಚಿತರು ಇದ್ದರು. ಹುಕ್ಕೇರಿ, ಗೋಕಾಕ ಪ್ರಾಂತಗಳ ಕಾಡು ಗುಡ್ಡಗಳಲ್ಲಿ ತಮ್ಮ ಬೀಡು ಬಿಡಾರ ಹೂಡಿಕೊಂಡು ಹಲವರು ನಿಶಾಚರ ಬಾಳ್ವೆ ಮಾಡುತ್ತಿದ್ದರು. ಅಲ್ಲಿಯೂ ನಿರಾಶೆಯ ವಿಚಾರವೊಂದು ಅವನ ಕಿವಿಗೆ ಬೀಳುವಂತಾಯಿತು. ಅವನ ಗೆಳೆಯರಲ್ಲಿ ಅನೇಕರು ಬಹು ಸುಲಭವಾಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದರು. ಅಷ್ಟೊಂದು ರಹಸ್ಯದಿಂದ ಹಿಂದುಳಿದು ನಿಂತು ಕೆಲಸ ಮಾಡಿದ್ದರೂ ಗುಟ್ಟು ರಟ್ಟಾಗುತ್ತಿತ್ತೆಂಬ ಸಂಗತಿ ಅವನ ಊಹೆಗೆ ಮೀರಿದ್ದಾಯಿತು.
ಇವರ ಕಾರ್ಯಕ್ರಮದ ಅವಸರದಲ್ಲಿ ಅಪರಿಚಿತರನ್ನು ತಮ್ಮ ಪಡೆಗೆ ಸೇರಿಸಿಕೊಂಡುದರ ಫಲ ಅದು. ಬನ್ನಟ್ಟಿಯವರ ಶಿಫಾರಸಿನ ಮಿತ್ರ ದಂಡೂರ್ ಎಂಬ ವ್ಯಕ್ತಿಯು ಅವರೆಲ್ಲರ ಹೆಸರುಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದನಂತೆ. ಬನ್ನಟ್ಟಿಯವರಿಗೆ ದಂಡೂರ್ನಲ್ಲಿ ತುಂಬ ಅಭಿಮಾನ. ಮಿಸ್ಟರ್ ಅನಂತರಾವ್, ನಮ್ಮ ದಂಡೂರು ನಮಗೆ ಸಿಕ್ಕಿದ ಜನರಲ್ಲಿ ಅದ್ವಿತೀಯ. ಮೊನ್ನೆ ಆತನೊಬ್ಬನೇ ಆತನಿಗೆ ಹೋಗುವ ಮೋಟರನ್ನು ತಡೆದು ನಿಲ್ಲಿಸಿ ಟಪಾಲು ಚೀಲಗಳ ಸುಲಿಗೆ ಮಾಡಿದ. ಚಿಕ್ಕೋಡಿ ಮಾಮಲೆದಾರರನ್ನು ಕಂಬಕ್ಕೆ ಬಿಗಿದದ್ದು ಯಾರೆಂದು ತಿಳಿದಿರಿ? ಹೀಗೆ ಅವನ ವಿಷಯದ ನೂರಾರು ಹೆಗ್ಗಳಿಕೆಯ ಕಥೆಗಳನ್ನು ಬನ್ನಟ್ಟಿಯವರೇ ಹೇಳಿದ್ದರು. ಅಂಥ ದಂಡೂರನಿಂದಲೇ ತಮ್ಮೆಲ್ಲರ ಹೆಸರು ಬಯಲಾಯಿತೆಂದು ಕೇಳಿ ರಾಧಾಕೃಷ್ಣನಿಗೆ ಆಶ್ಚರ್ಯವಾಯಿತು. ಆದರೆ ಅಲ್ಲಿದ್ದ ಬ್ಯಾಳಿ ಶಾಂತವೀರಪ್ಪ ಹೇಳಿದ, ರಾಯರೇ, ಇದು ಅವನ ತಪ್ಪಲ್ಲ, ತಪ್ಪು ನಮ್ಮದೇ. ದಂಡೂರನೇ ನಮ್ಮ ಹೆಸರನ್ನು ಪೊಲೀಸರಿಗೆ ಕೊಟ್ಟನೋ, ಅವನ ಗೆಳೆಯನಾದ ಲಿಂಗಪ್ಪ ಕೊಟ್ಟನೋ, ಅದು ಇನ್ನೂ ಖಂಡಿತವಾಗಿಲ್ಲ. ಕೊಟ್ಟದ್ದು ಅವರಿಬ್ಬರ ಪೈಕಿ ಯಾರೋ ಒಬ್ಬ ನಿಜ. ಆದರೆ ನೋಡಿ, ಈ ಸಂಗತಿ ನಮಗೆ ಗೊತ್ತಾದದ್ದು ಮಾತ್ರ ಈಗ. ರಾಯರಿಗೂ ಮೊದಲು ಗೊತ್ತಿರಲಿಲ್ಲ. ಈತ ಅಣ್ಣಿಗೇರಿ ಸೀಮೆಯವನು. ಬಿಜಾಪುರ, ಇಂಡಿ, ಜತ್ ಮೊದಲಾದ ಕಡೆಗಳಲ್ಲಿ ಮೊದಲಿನಿಂದಲೂ ಇದ್ದ. ಆಗನಿಂದಲೂ ತುಡುಕು, ದರೋಡೆ ಇದರಲ್ಲಿಯೇ ಇದ್ದನಂತೆ. ಅದು ಯಾರಿಗೆ ಗೊತ್ತಾಗಬೇಕು? ಹೀಗಾಗಿ ಪೊಲೀಸರು ಸುಲಭದಲ್ಲಿ ಗುರುತಿಸಿ ಹಿಡಿದರು. ಅವನಿಂದ ನಮ್ಮ ಗುಟ್ಟು ಹೊರಬೀಳುವುದು ಸಾಧ್ಯವಾಯಿತು. ನಿಜವಾಗಿ ನಮ್ಮದೇ ಜನವಾಗಿದ್ದರೆ ಉಳಿದವರ ಹೆಸರುಗಳನ್ನು ಸಾಲು ಸಾಲಾಗಿ ಹೇಳುತ್ತಿರಲಿಲ್ಲ. ತನಗೆ ಆಗಬಹುದಾದ ಶಿಕ್ಷೆ ತಪ್ಪಿಸಿಕೊಳ್ಳಬೇಕೆಂದು ಹೀಗೆ ಹೇಳಿರಬೇಕು. ಆದರೂ ಇಂದಲ್ಲ ನಾಳೆಯಾದರೂ ಅವನು ತುರಂಗಕ್ಕೆ ಹೋಗುವವನು. ತಮ್ಮ ಕೆಲಸವಾಗುವಷ್ಟು ದಿನ ಪೊಲೀಸರು ಅವನ ಬೆನ್ನನ್ನು ತಟ್ಟಿಯಾರು. ಆಮೇಲೆ ಒಂದು ಗಳಿಗೆಯೂ ಬಿಡುವ ಮಕ್ಕಳಲ್ಲ ಎಂದು ನಡೆದ ಪ್ರಮಾದ ವಿವರಿಸಿದ. ರಾಧಾಕೃಷ್ಣ ತಲೆ ತಗ್ಗಿಸುವಂತಾಯಿತು. ಅವನಿಗೆ ದಂಡೂರನ ವಿಚಾರ ತಿಳಿದಿಲ್ಲವಾದರೂ ಅಂಥ ಕೆಲವರ ವಿಷಯದಲ್ಲಿ ಅನುಮಾನ ಬಂದಿತ್ತು. ಬನ್ನಟ್ಟಿಯವರಿಗೆ ಅದನ್ನು ತಿಳಿಸಿದರೆ ಅವರು ಕಿವಿಯ ಮೇಲೆ ಹಾಕಿಕೊಳ್ಳಲಿಲ್ಲ. ಈಗ ಅದರ ಫಲವನ್ನು ತಾವು ಅನುಭವಿಸಿದ್ದಾಯಿತು ಎಂದು ಅನಿಸಿತು. ಇರಲಿ ಶಾಂತವೀರಪ್ಪ, ರಾಯರು ಮುಂಬಯಿಯಿಂದ ಯಾವಾಗ ಬರುತ್ತಾರೆ? ಬೇರೆ ಏನಾದರೂ ಸಂಗತಿ ಹೇಳಿದ್ದಾರೆಯೇ? 15 ದಿವಸಗಳ ಹಿಂದೆ ನಾನು ಕನ್ನಡ ಜಿಲ್ಲೆಯಲ್ಲಿದ್ದಾಗ ಒಂದು ಕಾಗದ ಬಂದಿತ್ತು. ಯಾರಿಗೂ ಸೌಖ್ಯವಿಲ್ಲ, ಅವರನ್ನು ನಾನು ಜರೂರಿನಿಂದ ಕಾಣಬೇಕೆಂದು ಎಂದು ರಾಧಾಕೃಷ್ಣ ಹೇಳಿದ್ದಕ್ಕೆ ಆತ, ನಿಮಗೆ ಏನೋ ಟಪಾಲು ಇರಬೇಕ್ರಿ ಎಂದು ಒಳಗೆ ಹೋಗಿ ಒಂದು ಪತ್ರ ತಂದುಕೊಟ್ಟ. ಅದರಲ್ಲಿ ಮಿರ್ಜಿ ಈಶ್ವರಪ್ಪ ತುಂಬ ಕಾಯಿಲೆಯಲ್ಲಿದ್ದಾರೆಂದು, ಬೇನೆ ಪ್ರಾಯಶಃ ಕ್ಷಯ ಇರಬೇಕೆಂದು, ಅವನನ್ನು ನೋಡಬೇಕೆಂದು ಬನ್ನಟ್ಟಿಯವರು ತಿಳಿಸಿದ್ದರು. ಈತನಿಗೆ ಈಶ್ವರಪ್ಪನ ಪರಿಚಯ ತುಂಬ. ಕಾದಾಟ ತೊಡಗಿದಾಗಲೇ ಆತ ಅದರಲ್ಲಿ ಧುಮುಕಿದ್ದನು. ಬಡಕಲು ಶರೀರವಾದರೂ ಇನ್ನಿಲ್ಲದಂಥ ಉತ್ಸಾಹ ಅವನದು. ಆದರೆ ಆ ಬಗೆಯ ಜೀವನ ಒಗ್ಗದೆ ಹೋದುದರಿಂದಲೋ ಇಲ್ಲವೇ ಮೊದಲೇ ರೋಗಗ್ರಸ್ತನಾಗಿದ್ದುದರಿಂದಲೋ ಆತ ಕ್ಷಯದಿಂದ ಹಾಸಿಗೆ ಹಿಡಿಯುವಂತಾಯಿತು. ಚಿಕ್ಕದೊಂದು ಅಂಗಡಿ ಮಾಡಿಕೊಂಡು ಜೀವನ ಮಾಡುತ್ತಿದ್ದ ಆ ವ್ಯಕ್ತಿ ಈಗ ಆತ ಹಾಸಿಗೆ ಹಿಡಿದನೆಂದರೆ ಅವನ ಹೆಂಡತಿ ಒಂದು ಚಿಕ್ಕ ಕೂಸುಗಳು ತೀರಾ ಅತಂತ್ರವಾದಂತೆಯೇ. ಬೇನೆ ಕ್ಷಯರೋಗವೆಂದು ತಿಳಿದುದರಿಂದ ಮತ್ತಷ್ಟು ಗಾಬರಿ. ಆದುದರಿಂದ ರಾಧಾಕೃಷ್ಣ ಆ ದಿನ ಸಂಜೆಗೆ ಮಿರಜಿನ ಗಾಡಿಯನ್ನು ಹತ್ತಿದ. ಮಿರಜಿ ರೈಲು ನಿಲ್ದಾಣದಿಂದ ಇಳಿದು ಚಿಕ್ಕ ಒಂದು ಓಣಿಯ ಸಂದಿನ ಮುಂದೆ ನಿಂತು ಈಶ್ವರಪ್ಪನ ಮನೆಯ ಕದ ತಟ್ಟುವಾಗ ರಾತ್ರಿ 10:15 ತಾಸಿನ ಮೇಲಾಗಿತ್ತು. ಅವನ ಹೆಂಡತಿ ವೀರವ್ವ ಬಂದು ಅರ್ಧ ಕದ ತೆರೆದು ಯಾರು ಎಂದು ಕೇಳಿದಳು. ಅನಂತರಾವ್ ಎಂದು ತಿಳಿಸಿ ಎಂದ ಈತ. ಆಕೆ ಒಳಕ್ಕೆ ಹೋಗಿ ಕೇಳಿಕೊಂಡು ಬಂದು ಬಾಗಿಲನ್ನು ತೆರೆದು ಇವನಿಗೆ ಪ್ರವೇಶ ಕೊಟ್ಟಳು. ಒಳಗಡೆ ಒಂದು ಚಿಕ್ಕ ಕತ್ತಲೆ ಕೋಣೆಯಲ್ಲಿ ಹಗ್ಗ ಬಿಗಿದ ಮಂಚದ ಮೇಲೆ ಈಶ್ವರಪ್ಪ ಮಲಗಿದ್ದ. ಮೈಮೇಲೆ ಜ್ವರ ಮೆಲ್ಲಗೆ ಕುದಿಯುತ್ತಿತ್ತು. ಆಗಾಗ ಕೆಮ್ಮಿನ ಉಪದ್ರ ಕಫವನ್ನು ಕಕ್ಕಿ ದಣಿವು ಬರುತ್ತಿತ್ತು. ಆಕೆ ಅವನ ಬೇನೆಗಾಗಿ ಅಲ್ಲಿಯೇ ಗುಪ್ತವಾಗಿ ಚಿಕಿತ್ಸೆ ಮಾಡುತ್ತಿದ್ದಾಳೆ. ನೆರೆಯ ಬ್ರಿಟಿಷ್ ಪ್ರಾಂತದ ಪೊಲೀಸರು ತನ್ನ ಪತಿಯನ್ನು ಹುಡುಕುತ್ತಿದ್ದಾರೆಂಬುದು ಅವಳಿಗೆ ಗೊತ್ತು. ಗಂಡನನ್ನು ದೂರ ಎಲ್ಲಾದರೂ ಸಾಗಿಸಿ ಬೇನೆ ಏನೆಂದು ತಿಳಿದು ಚಿಕಿತ್ಸೆ ಮಾಡಿದರೆ ಆಗಬಹುದೆಂದು ಅವಳ ಮನಸ್ಸು. ರಾಧಾಕೃಷ್ಣ ಅವರ ಮುಖವನ್ನೇ ನೋಡಿದ. ದಿನವೆಲ್ಲ ಮಲಗಿರುತ್ತಾರೆಯೇ, ಆಚೀಚೆ ನಡೆಯಲು ಬರುತ್ತದೆಯೇ ಎಂದು ಕೇಳಿದ. ಅದಕ್ಕೆ ಆಕೆ ನಡೆಯಲಾರರು
ಇಲ್ಲಿಗೆ ನಡೆದು ಬಂದದ್ದೇ ದೊಡ್ಡದು. ದಿನ ನಿತ್ಯವೂ ಜ್ವರ, ಕಫದಲ್ಲಿ ಒಮ್ಮೊಮ್ಮೆ ಕಪ್ಪು ಕೆಂಪು ಬಣ್ಣ ಸೇರಿರುತ್ತದೆ ಎಂದು ಹೇಳಿದಳು. ಈಶ್ವರಪ್ಪನ ಮನಸ್ಸಿಗೆ ತನಗೆ ಇಂಥದೇ ಬೇನೆ ಎಂದು ಗೊತ್ತಿತ್ತಾದರೂ ಹೆಂಡತಿಯ ಮುಂದೆ ಹೇಳಿ ಗಾಬರಿಪಡಿಸಿರಲಿಲ್ಲ. ರಾಧಾಕೃಷ್ಣ, ಈ ಸ್ಥಿತಿ ಇಲ್ಲಿ ಇದ್ದೇನು ಮಾಡುತ್ತೀರಿ? ವಾನ್ಲೆಸ್ ವಾಡಿ ಹತ್ತಿರವಿದೆ. ಹುಕ್ಕೇರಿ ಆಸ್ಪತ್ರೆಯೂ ದೂರವಲ್ಲ. ಅಲ್ಲಿ ಕುಳಿತು ಚಿಕಿತ್ಸೆ ಮಾಡಿಸಬೇಕೇ ಹೊರತು ಇದಕ್ಕೆ ಬೇರೆ ದಾರಿಯಿಲ್ಲ. ಯಾಕೆ ಹೋಗಬಾರದು? ಈ ಸ್ಥಿತಿಯಲ್ಲಿ ಪೊಲೀಸರು ಹಿಡಿಯುತ್ತಾರಂತೇನು? ಹಿಡಿದರೂ ತಾಬೆಯೊಳಗೆ ಇಟ್ಟುಕೊಳ್ಳದೆ ಆಸ್ಪತ್ರೆಗೆ ಕಳುಹಿಸಬೇಕಾದೀತು ಎಂದು ಹೇಳಿದರು. ಅದಕ್ಕೆ ಈಶ್ವರಪ್ಪ, ಪೊಲೀಸರ ಕೈಗೆ ಬೀಳುವ ಬದಲು ಮನೆಯಲ್ಲೇ ಸಾಯುವುದು ಲೇಸು. ನನ್ನನ್ನು ಹೇಗಾದರೂ ಮಾಡಿ ಬ್ರಿಟಿಷ್ ಗಡಿ ದಾಟಿಸಿ ಮೈಸೂರಿಗೆ ಮುಟ್ಟಿಸಿದರೆ ಬದುಕಿಕೊಳ್ಳುತ್ತಿದ್ದೆ ಎಂದನು. ಅದಕ್ಕೆ ಇವನು, ಮೋಟಾರು ಮಾಡಿಕೊಂಡು ರಾತ್ರಿಯೆಲ್ಲ ಪ್ರಯಾಣ ಮಾಡಬೇಕಷ್ಟೇ, ಹಗಲು ಸಂಚರಿಸುವ ಹಾಗಿಲ್ಲ. ಈ ಪ್ರಯಾಣ ತಾಳುವ ಹಾಗಿದ್ದರೆ ಆಗಬಹುದು. ಖರ್ಚಿಗೆ ಮಾತ್ರ ತುಂಬ ಹಣ ಬೇಕಾದೀತು. ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುತ್ತೇನೆ ಎಂದ. ಹಣಕ್ಕೇನೂ ಹೆದರಬೇಕಾಗಿಲ್ಲ. ನನ್ನ ಮೈಮೇಲಿನ ಬಂಗಾರ ಇದೆ, ಸ್ವಲ್ಪ ನಗದಿಯೂ ಇದೆ. ಅವರನ್ನು ಸಾಗಿಸಿ ಅವರ ಹತ್ತಿರವೇ ಇರುವವರು ಬೇಕು. ಅದಕ್ಕೆ ನಾನೇ ಹೋದೇನು ಎಂದಳು. ಹಾಗಿದ್ದರೆ ಗುರುತಿನ ಒಬ್ಬ ಡಾಕ್ಟರನ್ನು ಕರೆದು ತರುತ್ತೇನೆ. ಅವರು ಪ್ರಯಾಣ ಮಾಡುವ ಸ್ಥಿತಿಯಲ್ಲಿದ್ದರೆ ಮೋಟಾರ್ ಕಾರನ್ನು ಗೊತ್ತು ಮಾಡುತ್ತೇನೆ ಎಂದು ಅವನ ಒಪ್ಪಿಗೆಯನ್ನು ಪಡೆದು ಹೊರಬಿದ್ದ. ಬಾಗಿಲಿಂದ ಹೊರಬಿದ್ದು ಆ ಓಣಿಯಲ್ಲಿ 4 ಹೆಜ್ಜೆ ಕೂಡ ಹಾಕಿರಲಿಲ್ಲ. ಹೊಂಚು ಹಾಕಿದ್ದ 4 ಮಂದಿ ಪೊಲೀಸರು ಬಂದು ಅವನನ್ನು ಹಿಡಿದೇ ಬಿಟ್ಟರು. ಹಿಡಿದು ಬಂಧಿಸಿ ಮೋಟರು ಒಂದರಲ್ಲಿ ಕುಳ್ಳಿರಿಸಿಕೊಂಡು ಬೆಳಗಾವಿಗೆ ಸಾಗಿಸಿಯೂ ಆಯಿತು. ಹಿಡಿದ ಸ್ಥಳ ಸಂಸ್ಥಾನವಾದರೇನು, ಪೊಲೀಸರ ಜುಲುಮಿನ ಕಾಯಿದೆಗೆ ಅದು ಬಾಧಕವಾಗಲಿಲ್ಲ. ರಾಧಾಕೃಷ್ಣನ ಬೇಸರ ನಿರಾಶೆ ಹೇಳತಿರದು. ಇಂದಲ್ಲ ನಾಳೆ ಅವರ ಕೈಗೆ ಬೀಳುತ್ತೇನೆಂದು ಅವನಿಗೆ ಗೊತ್ತಿತ್ತು. ಆದರೆ ಗೆಳೆಯನಿಗೆ ತನ್ನ ಸಹಾಯ ಅತಿ ಅವಶ್ಯವಿದ್ದ ಕಾಲದಲ್ಲಿಯೇ ಹೀಗಾಯಿತಲ್ಲ ಎಂದು ವ್ಯಥೆಗೊಳ್ಳಬೇಕಾಯಿತು. ಎಷ್ಟು ಯೋಚಿಸಿದರೂ ರಾಧಾಕೃಷ್ಣನಿಗೆ ಪಾರಾಗುವ ಬಗೆ ಕಾಣಲಿಲ್ಲ. ಅವನನ್ನು ಬೆಳಗಾವಿಗೆ ಕರೆತಂದು ಸೆರೆಮನೆಯಿಂದ ಕೋರ್ಟುಗಳಿಗೆ ಮೆರವಣಿಗೆ ಮಾಡಿಸತೊಡಗಿದರು. ಜತೆಗೆ ಇನ್ನೂ 18 ಮಂದಿ ಪರಿಚಿತರಿದ್ದರು. ತನ್ನ ಮೇಲೆ ಏನು ಆರೋಪ ಬರುತ್ತದೆ ಎಂದು ಅವನಿಗೆ ಗೊತ್ತಿರಲಿಲ್ಲ. ತಮ್ಮ ಕಾವಲಿನ ಪೊಲೀಸನೊಬ್ಬನ ಸ್ನೇಹ ಬೆಳೆಯಿಸಿ ಅವನಿಗೆ ಚಹಾ ಕುಡಿಯಲು ಹಣ ಕೊಟ್ಟು ಹಾದಿಯಲ್ಲಿದ್ದ ಒಬ್ಬ ವೈದ್ಯ ಮಿತ್ರರ ದವಾಖಾನೆಯನ್ನು ಒಂದು ದಿನ ಹೊಕ್ಕ. ಅವರೊಡನೆ ಒಂದೆರಡು ಸಂಗತಿಗಳನ್ನು ತಿಳಿಸಿ ಹೇಳಿ ತಾನೊಂದಿಷ್ಟು ಮದ್ದು ಕುಡಿದು ಕಾಯಿಲೆ ನಟಿಸಿ ಹೊರಕ್ಕೆ ಬಂದ. 3 ತಿಂಗಳ ಕಾಲ ಯಾವುದೊಂದು ನಿಶ್ಚಿತ ಆರೋಪವಿಲ್ಲದೆ ಆಚೀಚೆ ಅಲೆದಾಡಿಸಿ ಅವನನ್ನು ಬಂಧನದಲ್ಲಿ ಇರಿಸಿದರು. ಪೊಲೀಸರಿಗೇನೆ ಅವನ ಮೇಲಿನ ಆರೋಪ ಇಂಥದೆಂದು ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಆತ ಬೆಂಗಡೆಯಲ್ಲಿ ನಿಂತು ಕೆಲಸ ಮಾಡಿದ್ದಾನೆಂಬುದು ಗೊತ್ತು. ಅದಕ್ಕಾಗಿ ಅವನನ್ನು ಹಿಡಿದಿದ್ದಾರೆ. ಇನ್ನು ಆರೋಪವನ್ನು ತಯಾರಿಸಿ ಕೋರ್ಟಿಗೆ ಹಾಜರು ಮಾಡಬೇಕು. ಒಂದು ದಿನ ಆ ಕೆಲಸವೂ ಆಯಿತು. ಯಾವುದೋ ದಿವಸ ಒಂದು ಗ್ರಾಮ ಚೌಕಿಯನ್ನು ಸುಟ್ಟ ಆರೋಪದ ಮೇಲೆ ಅವನನ್ನು ಮ್ಯಾಜಿಸ್ಟ್ರೇಟಿನ ಮುಂದೆ ಹಾಜರು ಮಾಡಿದರು. ಅದಕ್ಕೆ ಪೊಲೀಸರದ್ದೇ ಸಾಕ್ಷಿ. ಬೆಂಬಲಕ್ಕೆ ಒಬ್ಬಿಬ್ಬರನ್ನು ಗುದ್ದಿ ಸುಳ್ಳು ಸಾಕ್ಷಿಯೂ ತಯಾರಾಯಿತು. ಕಟ್ಲೆಯಲ್ಲಿ ಅದು ರಾಧಾಕೃಷ್ಣನ ಕಡೆ ವಕೀಲರು ಚೌಕಿ ಸುಟ್ಟ ದಿವಸ ಆತ ಶಿರ್ಸಿಯಲ್ಲಿದ್ದನೆಂದು ಡಾಕ್ಟರ್ ನಾಡಕರ್ಣಿಯವರ ಮತ್ತು ಇನ್ನೂ ಒಬ್ಬಿಬ್ಬರ ಮಿತ್ರರ ಪ್ರತಿ ಸಾಕ್ಷಿಗಳನ್ನು ಹೂಡಿದರು. ಆರೋಪ ಸಾಧಿಸದೆ ಅನಂತರಾಯರ ಖುಲಾಸೆಯಾಯಿತು. ಇಷ್ಟಾಗುವುದರೊಳಗೆ 5 ತಿಂಗಳ ಕಾಲ ಸರಿದು ಹೋಗಿತ್ತು. ಇದ್ದ ಒಂದು ಆರೋಪ ಕರಗಿ ಬಿಟ್ಟ ಮೇಲೆ ಆತ ಬಹಿರಂಗಕ್ಕೆ ಬರಲು ಯಾವ ತೊಡಕು ಇರಲಿಲ್ಲ. ಆತ ನೇರಾಗಿ ಬೆಳಗಾವಿ ವೈದ್ಯ ಮಿತ್ರರಲ್ಲಿಗೆ ಹೋಗಿ ಈಶ್ವರಪ್ಪನನ್ನು ನೋಡಿದಿರಾ, ಏನಾಯಿತೆಂದು ಕೇಳಿದ. ಜೈಲಿನಲ್ಲಿರುವಾಗಲೂ ಆ ಗೆಳೆಯನದೇ ಚಿಂತೆ ಅವನಿಗೆ. ವೈದ್ಯರು ಅವನನ್ನು ಏನೂ ಮಾಡುವ ಹಾಗಿರಲಿಲ್ಲ. ಅವರು ಹೋಗಿ ನೋಡಿದ್ದಾಗ ಈಶ್ವರಪ್ಪ ಪ್ರಯಾಣ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೋಗಿದ್ದರೆ ಸಮೀಪದ ವಾನ್ಲೆಸ್ ವಾಡಿಗೆ ಹೋಗಬಹುದಿತ್ತು. ಆತ ಅಲ್ಲಿಂದೇಳುವುದಕ್ಕೇನೇ ಇಷ್ಟಪಡಲಿಲ್ಲ. ಬದಲು ತನ್ನ ಮಾವನ ಮನೆಗೆ ಹೋದನಂತೆ. ಮುಂದಿನ ಸ್ಥಿತಿಯನ್ನು ತಿಳಿಯಲು ರಾಧಾಕೃಷ್ಣ ಅಂದೇ ಮಿರ್ಜಿಗೆ ಓಡಬೇಕಾಯಿತು. ಆತ ಹೋದಾಗ ಈಶ್ವರಪ್ಪನ ಮನೆಗೆ ಕದವಿಕ್ಕಿತ್ತು. ನೆರೆಕೆರೆಯವರಿಂದ ವಿಚಾರಿಸಿಕೊಂಡು ಆತ ಅವನ ಮಾವನ ಮನೆಗೆ ಹೋದುದಕ್ಕೆ ವೀರವ್ವನ ದರ್ಶನವಾಯಿತು. ಬೇನೆಯಿಂದ ಈಶ್ವರಪ್ಪ ತೀರಿಕೊಂಡು 2 ತಿಂಗಳಾಗಿತ್ತು ಎಂಬ ವಾರ್ತೆ ದೊರಕಿತು. ಹೋದುದಕ್ಕೆ ಅವಳಿಗಿಷ್ಟು ಸಮಾಧಾನ ಹೇಳಿ ಬಂದ.
ಬದಲು ತನ್ನ ಮನಸ್ಸಿನ ಸಮಾಧಾನವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಅಲ್ಲಿಂದ ಹಿಂದಿರುಗಿದ. ದೇಶದಲ್ಲೆಲ್ಲ ವಿಪರೀತವಾಗಿ ಹಬ್ಬಿ ಬ್ರಿಟಿಷರಿಗೆ ಭೀತಿಯನ್ನುಂಟು ಮಾಡಿದ ಸ್ವಾತಂತ್ರ್ಯ ಸಂಗ್ರಾಮದ 3ನೆಯ ಪರ್ವಕಾಲ ಕೊನೆಗೊಂಡಂತೆಯೇ ಸರಿ. ಅತೃಪ್ತಿ ತುಂಬಿಕೊಂಡಿದ್ದರೂ ಜನರ ಮನಸ್ಸು ಸ್ವಾತಂತ್ರ್ಯವನ್ನಾಗಲಿ ಸಂಗ್ರಾಮವನ್ನಾಗಲಿ ನೆನೆಯುವ ಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲ ಕಡೆಗಳಲ್ಲಿಯೂ ಆಹಾರದ ಪರಿಸ್ಥಿತಿ ದಿನೇ ದಿನೇ ಕಠಿಣವಾಗುತ್ತಾ ಬಂದಿತು. ಪ್ರತಿಯೊಂದು ವಸ್ತುವಿನ ಬೆಲೆಯೂ 1ಕ್ಕೆ 4-10 ಮಡಿ ಏರುತ್ತಾ ಬಂದಿತು. ಜನ ಹಸಿವೆಯನ್ನು ಎದುರಿಸಬೇಕಾಗಿ ಬಂತು. ಅತಿ ಉಗ್ರವಾದ ಕ್ಷಾಮ ಬಂಗಾಳದಲ್ಲಿಯೂ ಒರಿಸ್ಸಾ ಕೇರಳಗಳಲ್ಲಿಯೂ ತಲೆದೋರಿತು. ಜನ ಕಾಳುಗಳಿಗಾಗಿ ಬಾಯಿ ಬಿಡತೊಡಗಿದರು. ದಿನೇ ದಿನೇ ಕ್ಷಾಮ ಪೀಡಿತರ ಸಾವಿನ ಸುದ್ದಿಗಳು ಪತ್ರಿಕೆಗಳಲ್ಲಿ ಬರತೊಡಗಿದವು. ಕರ್ನಾಟಕದ ಬಿಜಾಪುರದಂತಹ ಭಾಗಗಳಲ್ಲಿ ಕಾಳಿಗೂ ಜಾನುವಾರುಗಳ ಮೇವಿಗೂ ಕೊರತೆಯುಂಟಾಯಿತು. ದತ್ತ ಮಂಡಲ ಜಿಲ್ಲೆಗಳಲ್ಲಿಯೂ ಕ್ಷಾಮ ದೇವತೆ ಕಾಲಿರಿಸಿದಳು. ಇಂಥ ಸಮಯದಲ್ಲಿ ಸಂಗ್ರಾಮದಲ್ಲಿ ಕಂಗಾಲಾದವರ ಸಲುವಾಗಿ ರಾಧಾಕೃಷ್ಣನಾಗಲಿ ಅವರ ಮಿತ್ರರಾಗಲಿ ಎಷ್ಟು ಓಡಾಡಿದರೂ ಅಷ್ಟೇ ಕಷ್ಟವೆನಿಸಿತು. ವಸ್ತುಗಳ ಬೆಲೆ ಅಷ್ಟೊಂದು ಹೆಚ್ಚಾಗಿರುವಾಗ ಎಷ್ಟು ಹಣ ತಂದರೂ ಇವರು ತಂದುಕೊಟ್ಟ ನೆರವು ಬೆಂಕಿಯ ಮುಂದಿಟ್ಟ ಬೆಣ್ಣೆಯಂತೆ ಕರಗುತ್ತಿತ್ತು. ಇತ್ತ ಚಳವಳವೇ ಶಾಂತವಾದ ಮೇಲೆ ನೋವುಗೊಂಡವರ ಯೋಚನೆ ಜನಕ್ಕೆ ಬರುತ್ತದೆಯೇ? ಇದನ್ನೆಲ್ಲ ಚಿಂತಿಸುತ್ತಿರುವಾಗಲೇ ರಾಧಾಕೃಷ್ಣನ ಮನಸ್ಸನ್ನು ತಲ್ಲಣಗೊಳಿಸಿದ ಇನ್ನೊಂದು ಸ್ಥಿತಿಯೆಂದರೆ ಜನರ ಅವಿವೇಕ. ಯಾರು ಬ್ರಿಟಿಷರನ್ನು ಹಿಂದೂಸ್ತಾನದಿಂದ ಹೊರಡಿ ಎಂದು ಕೂಗಿದರೋ, ಯಾರು ಶಾಲೆ ಕಾಲೇಜುಗಳಿಗೆ ಬಹಿಷ್ಕಾರ ಹಾಕಿದರೋ ಅವರೆಲ್ಲರೂ ತಿರುಗಿ ಮೊದಲಿನ ಉದ್ಯೋಗಗಳಿಗೆ ಹೋಗತೊಡಗಿದರು. ಅಷ್ಟು ಅವಮಾನ ಸಾಲದುದಕ್ಕೋ ಎಂಬಂತೆ ಅಲ್ಲಲ್ಲಿನ ಜನಗಳು ಬ್ರಿಟಿಷರ ಸೇನೆಗೆ ಸೇರುವುದಕ್ಕೆ ಆರಂಭವಾಯಿತು. ಪ್ರತಿಯೊಂದು ಊರುಗಳಲ್ಲಿಯೂ ಸ್ವಾಮಿನಿಷ್ಠ ಸರ್ಕಾರಿ ನೌಕರರು ಅಲ್ಲಲ್ಲಿ ರಿಕ್ರೂಟಿಂಗ್ ಕೇಂದ್ರಗಳನ್ನು ತೆರೆದರು. ಯಾರು ಈ ಸರ್ಕಾರವನ್ನು ತುಳಿಯಲು ಹೋಗಿ ಇಷ್ಟೆಲ್ಲ ಕಷ್ಟ ಸಹಿಸಿದರೋ ಅವರೇ ಅವರ ಬಂಧುಗಳೋ ಮರುದಿನವೇ ಎಲ್ಲವನ್ನೂ ಮರೆತವರಂತೆ ಸೇನೆಯಲ್ಲಿ ಚಾಕರಿಗಾಗಿ ಬಾಯಿ ಬಿಡುವುದೆಂದರೆ ಎಷ್ಟು ಹೇಯ! ಜನಕ್ಕೆ ಅಭಿಮಾನವಾದರೂ ಬೇಡವೇ? ಮಾತಿನ ಮಲ್ಲರಾಗಿಯೇ ಕುಣಿದ ವಿದ್ಯಾರ್ಥಿಗಳು ದೇಶವನ್ನೇ ಮರೆತವರಂತೆ ವೈಸರಾಯ್ ಕಮಿಷನ್, ಕಿಂಗ್ಸ್ ಕಮಿಷನ್ ದಳಗಳಲ್ಲಿ ಎಂದು ವೈರಿ ನೌಕರಿ ಭಿಕ್ಷೆಗೆ ಮುಂದಾಗಬೇಕೇ? ರಾಧಾಕೃಷ್ಣ ವ್ಯಸನ ಪಡುವಂತಾಯಿತು. ಅವನ ಪರಿಚಿತ ಗೆಳೆಯರಲ್ಲಿಯೂ ಇಂಥ ವ್ಯಕ್ತಿಗಳನ್ನು ಕಂಡು ಮನುಷ್ಯನ ಸ್ವಭಾವವನ್ನೇ ತಾನು ನಂಬುವುದು ಕಷ್ಟವೆಂದು ಅನಿಸಿತು. ಈ ಸಮಯದಲ್ಲಿ ಅವನಿಗೆ ಕಾಣಿಸಿದ ಆಶಯ ಕಿರಣವೆಂದರೆ ಗಾಂಧೀಜಿಯವರ ಬಿಡುಗಡೆ. ಅದೇನೇ ಅವನ ಪಾಲಿಗೆ ಮುಂದಿನ ಸುಭಿಕ್ಷೆಯ ಆಸೆ. ಅವರೇನೋ ಸೆರೆಯಿಂದ ಹೊರಕ್ಕೆ ಬಂದವರು ಇನ್ನೂ ತಪ್ಪಿಸಿಕೊಂಡಿರುವ ಸ್ವಾತಂತ್ರ್ಯ ಕಾದಾಳುಗಳು ತಮ್ಮ ಮೇಲೆ ತಕ್ಷೀರುಗಳು ಇದ್ದಲ್ಲಿ ಧೀರರಾಗಿ ಕೋರ್ಟಿನ ಮುಂದೆ ಹಾಜರಾಗಬೇಕು ಎಂದು ಸಾರಿದರು. ತಲೆಮರೆಸಿಕೊಂಡಿದ್ದ ಅನೇಕ ವಿಧ್ವಂಸಕ ಮುಂದಾಳುಗಳು ಅವರ ಮಾತಿಗೆ ಮನ್ನಣೆಯನ್ನಿತ್ತು ಒಬ್ಬೊಬ್ಬರಾಗಿ ಪೊಲೀಸರ ಮುಂದೆ ಹೋಗಿ ನಿಂತರು. ಮೊದಲಿನಂತೆ ಕೋರ್ಟುಗಳಲ್ಲಿ ಕಟ್ಲೆಗಳ ಪ್ರಾರಂಭವಾಯಿತು. ಕೋರ್ಟು ಕಚೇರಿಗಳಿಗೆ ತುಂಬ ಕೆಲಸ. ನೂರಾರು ಜನ ಆರೋಪಿಗಳನ್ನು ತಂದು ತನಿಖೆ ಮಾಡುವುದೇ ಅವುಗಳ ಕೆಲಸವಾಯಿತು. ಆದರೆ ದೇಶದ ಎಷ್ಟೋ ನ್ಯಾಯಾಧೀಶರು ನಿಷ್ಪಕ್ಷಪಾತ ಮನೋವೃತ್ತಿಯವರಾದುದರಿಂದ ಸಮನಾದ ಆಧಾರಗಳಿಲ್ಲದೆ ಕಾಯಿದೆಯ ಅನ್ವಯ ಮಾಡದ ಆರೋಪಗಳನ್ನೆಲ್ಲ ಕಿತ್ತು ಹಾಕಿದರು. ಇದರಿಂದ ಜೈಲುಗಳು ಸಾಕಷ್ಟು ಬರಿದಾದುವು. ಅಂಥ ಆರೋಪಿಗಳ ಸಂಸಾರ ಪೋಷಣೆಯ ಭಾರ ತಿರುಗಿ ಅವರ ಮೇಲೆಯೇ ಬಿದ್ದಿತು. ಇವರು ಹೊರಗೆ ಬಂದ ಮೇಲೆ ನೆಟ್ಟಗೆ ರಿಕ್ರೂಟಿಂಗ್ ಆಫೀಸಿಗೆ ಹೋಗಿ ಕೆಲಸ ಬೇಡದಿದ್ದರೆ ಅದೇ ಪುಣ್ಯ ಎಂದುಕೊಂಡ ರಾಧಾಕೃಷ್ಣ. ಅವನ ನಿರಾಶೆ ಹೇಳತೀರದು. ಇನ್ನು ತನ್ನ ಊರಿಗೆ ಹಿಂದಿರುಗುತ್ತೇನೆ ಎಂಬ ಮನಸ್ಸಾಯಿತು ಆತನಿಗೆ. ಆದರೆ ಆತ ತನ್ನ ಕಾರ್ಯಕ್ರಮಗಳ ವರದಿಯನ್ನು, ತನ್ನ ಹೊಣೆಯನ್ನು ಮುಖಂಡರಿಗೆ ವಹಿಸಿಕೊಡದೆ ಹೋಗುವುದೆಲ್ಲಿಗೆ? ಪೂಜೆಯ ಅನಂತರ ಅವಭೃತ ಸ್ನಾನಕ್ಕಾಗಿ ಕಾದು ಕುಳಿತಿರಬೇಕಾಯಿತು. ಬನ್ನಟ್ಟಿಯವರು ಎಂದು ಊರಿಗೆ ಬಂದಾರು ಎಂದು ನಿತ್ಯವೂ ಅವರನ್ನು ನಿರೀಕ್ಷೆ ಮಾಡುತ್ತಿದ್ದ. ಅವರು ಮುಂಬಯಿಯಲ್ಲಿ ಇದ್ದಿರಬೇಕು, ಗಾಂಧೀಜಿಯವರನ್ನು ಭೇಟಿಯಾಗಿರಬೇಕು. ಅಂತೂ ಗಾಂಧೀಜಿಯವರು ಹೇಳಿದುದರಿಂದಲೋ ಏನೋ ಅವರೂ ಒಮ್ಮೆ ಬೆಳಗಾವಿಗೆ ಬಂದು ಜಿಲ್ಲಾ ಮ್ಯಾಜಿಸ್ಟ್ರೇಟರ ಮುಂದೆ
ಹಾಜರಾದರು. ಅಷ್ಟು ವರ್ತಮಾನವೇನೋ ಧಾರವಾಡದಲ್ಲಿದ್ದ ರಾಧಾಕೃಷ್ಣನಿಗೆ ತಿಳಿಯಿತು. ಪತ್ರಿಕೆಗಳಲ್ಲಿ ಅವರು ಹಾಗೆ ಹಾಜರಾಗುವರೆಂಬ ಸುದ್ದಿ ಬಂದುದರಿಂದ ಈತ ಅಲ್ಲಿಗೆ ಓಡಿದ. ಈತ ಹೋಗುವುದರೊಳಗಾಗಿ ಅವರನ್ನು ಬಂಧಿಸಿ ನಿರ್ಬಂಧನದಲ್ಲಿ ಇರಿಸಿದ್ದರು. ಮನಸ್ಸಿನಲ್ಲಿ ಇನ್ನು ಅವರನ್ನು ಕಾದು ಪ್ರಯೋಜನವಿಲ್ಲ. ಅವರ ತನಿಖೆ ನಡೆದು ಶಿಕ್ಷೆಯಾಗಿ ಹಿಂದಿರುಗಿ ಬರುವಾಗ ಎಷ್ಟು ದಿನಗಳು ಬೇಕೋ ಅಲ್ಲಿಯ ತನಕ ಬರಿದೇ ಕಾಲಯಾಪನೆ ಮಾಡಲಾರೆ ಎಂದುಕೊಂಡು ಆತ ಅದೇ ದಿನ ಸಂಜೆ ಮರಳಿದನು. ಧಾರವಾಡದಲ್ಲಿ ಅವರ ಗೆಳೆಯ ಅನಂತಾಚಾರ್ಯರೆಂಬುವರಿದ್ದರು. ಬಡತನದಲ್ಲಿಯೇ ಅವರ ಜೀವನ. ಆದರೂ ರಾಷ್ಟ್ರೀಯ ಕೆಲಸವೆಂದರೆ ಹುಂಬರಂತೆ ನಂಬಿ ಓಡುವ ಸ್ವಭಾವ. ಗಾಂಧೀಜಿಯವರೆಂದರೆ ಅವರಿಗೆ ದೇವರು. ಉಳಿದ ಮುಖಂಡರಲ್ಲಿಯೂ ಅಖಂಡ ವಿಶ್ವಾಸ. 1921ರಲ್ಲಿ ಅಸಹಕಾರ ಚಳವಳಿ ಹೂಡಿ ಶಾಲೆ ಬಿಟ್ಟವರು ಅವರು. ಅವರ ಮೆಟ್ರಿಕ್ ಅಪೂರ್ಣವಾಯಿತು. ಅಲ್ಲಿಂದ ರಾಷ್ಟ್ರ ಸೇವೆಯೇ ಅಖಂಡ ಗುರಿಯಾಯಿತು. ಅಲ್ಲಿಂದ ಇಲ್ಲಿಯ ತನಕ ಅವರಿಗೆ ಖಾದಿ, ಸತ್ಯ, ಅಹಿಂಸೆಗಳಲ್ಲಿ ಅಪಾರವಾದ ನಂಬಿಕೆ. ಚಕಲಿ ಹಿಡಿದು ನೂಲು ಮಾಡದ ದಿವಸವೇ ಇಲ್ಲ. ಅವರಂತೆ ಈ 3 ಸಂಗ್ರಾಮಗಳ ಕಾಲದಲ್ಲಿಯೂ ಅದರ ನಡುವೆಯೂ ದೇಶಕ್ಕಾಗಿ ದುಡಿದ ವ್ಯಕ್ತಿಗಳು ಅಪೂರ್ವ. ರಾಧಾಕೃಷ್ಣ ಅವರೊಡನೆ ಅಹಿಂಸೆ ಹಿಂಸೆಗಳ ತರ್ಕವನ್ನು ಎಷ್ಟೋ ಬಾರಿ ನಡೆಸಿದ್ದಾನೆ. ಆಚಾರ್ಯರೇ, ನೀವು ಎಷ್ಟೇ ಹೇಳಿ ಹಿಂಸೆ ಇಲ್ಲದೇನೆ ನಾವು ಜಯಿಸುತ್ತೇವೆ ಎಂದರೆ ಅದು ಅಸಾಧ್ಯದ ಮಾತು. ಅದು ಗಾಂಧೀಜಿಯವರಿಗೇನೇ ಒಪ್ಪಿದ್ದು ಎನ್ನುತ್ತಿದ್ದ. ಬೆಳಗಾವಿಯಿಂದ ಬಂದ ರಾತ್ರಿ ಅವರಲ್ಲಿ ಇನ್ನೊಮ್ಮೆ ಅಂಥ ತೀಕ್ಷ್ಣ ಚರ್ಚೆಯೂ ನಡೆದಿತ್ತು. ಆಚಾರ್ಯರು ಅದಕ್ಕೆ, ರಾಧಾಕೃಷ್ಣ, ನನಗೆ ಕಾಣುತ್ತದೆ ಗಾಂಧಿಯವರು ಇನ್ನೂ ಸುಮ್ಮನೆ ಕುಳಿತಿರಲಾರೆಂದು. ಎಲ್ಲ ಮುಖಂಡರನ್ನು ಸದ್ಯ ಬಿಡುತ್ತಾರೆ ಎಂಬ ವಾರ್ತೆಯಿದೆ. ಬ್ರಿಟಿಷರಿಗೆ ಹಿಂದೂಸ್ತಾನದವರ ಕೈಯಲ್ಲಿ ಸಾಕಾಗಿ ಹೋಗಿದೆ. ನಾವು ಬೇಡವೆಂದರೂ ಅವರು ಕ್ವಿಟ್ ಇಂಡಿಯಾ ಮಾಡುವವರೇ. ಸರಿಯೇ, ಅವರು ಮಾಡಿದರಾಯಿತು. ಮಾಡದೆ ಹೋದರೆ ಇದಕ್ಕಿಂತ ಉಗ್ರ ಚಳವಳಿ ನಡೆಯುತ್ತದೆ. ಏನೂ ಹೆದರಬೇಡಿ, ಬಹಳ ದಿವಸ ಹೋಗಲಾರದು. ಈಗ ಗಾಂಧಿಯವರು ಅಹಿಂಸೆ ಎಂದರೂ ಇನ್ನೊಂದು ಬಾರಿ ತಟಸ್ಥವಾಗಿ ಕುಳಿತಂತೆ ದೂರ ಉಳಿದು ಬಿಡುತ್ತಾರೆ. ಆಗ ಜವಾಹರ್ಲಾಲ್ ಮುಂದೆ ಬರ್ತಾರೆ. ಆ ಕಡೆಯಿಂದ ಅವರು ಬರ್ಮಾದಿಂದ ಸುಭಾಷ್ ಬಾಬುಗಳೂ ಬಂದರೆ ಕೂಡಿಯೇ ದಂಗೆ ಏಳುತ್ತಾರೆ. ಹಾಗಿದ್ದರೆ ಅಹಿಂಸೆಯ ಗತಿ? ಕಳೆದ ಸಾರಿ ಗಾಂಧಿಯವರು ಮಾಡು ಇಲ್ಲವೇ ಮಡಿ ಅಂದರಲ್ಲವೇ? ಅದರ ಅರ್ಥ ಅಹಿಂಸೆ ಎಂದೇ. ಕರ್ತವ್ಯ ಮಾಡುತ್ತಾ ನಾವು ಸಾಯಬೇಕು ಎಂಬುದು ಅವರ ಉದ್ದೇಶ. ಆದರೆ ಈ ಸಾರಿ ಚಳವಳದಲ್ಲಿ ಗಾಂಧಿಯವರ ಅಷ್ಟು ಅಪ್ಪಣೆ ಮಾಡಿದ್ದರೂ ಕೊನೆಗೆ ನಿಮಗೆ ತಿಳಿದಂತೆ ಮಾಡಿ ಎಂದು ಹೇಳಿದ್ದಾರಂತೆ. ಹೀಗೆ ತುದಿ ಕಾಣದ ವಾದವನ್ನು ತರ್ಕಿಸಿ ಬೇಸರ ಬಂದು ಇಬ್ಬರೂ ಮಲಗಿ ನಿದ್ರೆ ಹೋದರು. ಬೆಳಗಾದ ಮೇಲೆ ರಾಧಾಕೃಷ್ಣ ಪೇಟೆಗೆ ಹೋದ. ಅಲ್ಲಿ ಇಂಗ್ಲಿಷ್ ದಿನಪತ್ರಿಕೆಯೊಂದು ಕೈಗೆ ಸಿಕ್ಕಿತು. ಗಾಂಧಿಯವರ ದೀರ್ಘ ಹೇಳಿಕೆಯೊಂದು ಅದರಲ್ಲಿತ್ತು. ಅದನ್ನು ಓದುತ್ತಲೇ ಅವನ ಮುಖ ಕಂದಿತು. ಆ ಪತ್ರಿಕೆಯನ್ನು ಹಾಗೆಯೇ ಸುರುಳಿ ಮಾಡಿಕೊಂಡು ಅನಂತಾಚಾರ್ಯರ ಮನೆಗೆ ತಂದ. ಆಚಾರ್ಯರು ನಿತ್ಯ ಪೂಜೆಯನ್ನು ಮುಗಿಸಿ ನೂಲುತ್ತಾ ಕುಳಿತಿದ್ದರು. ಏನ್ರಿ, ಬಹಳ ಬೇಸರದ ಮುಖ ಮಾಡಿಕೊಂಡು ಬಂದಿರಿ ಎಂದು ಕೇಳಿದರು. ಇದನ್ನು ಓದಿ ಎಂದು ರಾಧಾಕೃಷ್ಣ ಪತ್ರಿಕೆಯನ್ನು ಅವರ ಮುಂದಕ್ಕೆ ಎಸೆದ. ಹೋಗಿ ದಿಂಬಿಗೆ ಒರಗಿಕೊಂಡು ಉಸ್ ಎಂದು ಕುಳಿತ. ಆಚಾರ್ಯರು ಪತ್ರಿಕೆಯನ್ನು 2 ಬಾರಿ 3 ಬಾರಿ ಓದಿದರು. ಹೀಗೆಂದರೆ ನಮ್ಮ ಅವಸ್ಥೆ ಏನ್ರಿ? ನಾವು ಏನು ಮಾಡಿ ಏನಾದ ಹಾಗಾಯಿತು? ಕಾಂಗ್ರೆಸ್ಸಿನ ಹೇಳಿಕೆ ಇದು. ಮೇಲಿನ ಹೈಕಮಾಂಡಿನವರು ಹೀಗೆ ಚಳವಳ ನಡೆಸಲು ಸೂಚನೆ ಕೊಟ್ಟಿದ್ದಾರೆ ಎಂದು ಇಷ್ಟೆಲ್ಲ ಒದ್ದಾಡಿದೆವು. ಮಹಾತ್ಮರು ತಣ್ಣಗೆ ಕುಳಿತುಕೊಂಡು ಇದೆಲ್ಲ ಬುದ್ಧಿಗೇಡಿತನದ ಕೆಲಸ, ಹಿಂಸೆಯ ದಾರಿಯನ್ನು ನಾನು ಹೇಳಿದವನೇ ಅಲ್ಲ. ಜನರು ಮುಖಂಡರನ್ನು ಹಿಡಿದ ಸಿಟ್ಟಿಗಾಗಿ ತಮ್ಮಷ್ಟಕ್ಕೆ ತಾವು ಸಿಟ್ಟುಕೊಂಡು ಆ ದಾರಿ ಹಿಡಿದಿರಬೇಕು. ಹಾಗೆ ಮಾಡಿದ್ದು ತುಂಬ ಶೋಚನೀಯ ಎನ್ನುತ್ತಾರಲ್ಲ, ಇದರ ಅರ್ಥವೇನು? ನಾವು ಯಾರನ್ನು ನಂಬಿ ಈ ಕೆಲಸ ಮಾಡಿದ ಹಾಗಾಯಿತು? ಗಾಂಧಿಯವರು ಈ ವಿಧ್ವಂಸಕ ಕಾರ್ಯದಲ್ಲಿ ತೊಡಗಿ ಎಂದು ನಿಮ್ಮಲ್ಲಿ ಯಾರಿಗಾದರೂ ಹೇಳಿದರೇ? ಸ್ವಲ್ಪ ಯೋಚನೆ ಮಾಡಿದ್ದರೆ ಗೊತ್ತಾಗುತ್ತಿರಲಿಲ್ವೇ? ಈ ಸುಲಿಗೆ, ದರೋಡೆ, ಬೆಂಕಿಯ ಪ್ರಕರಣಗಳೆಲ್ಲ ಗಾಂಧಿಯವರ ಮನಸ್ಸಿಗೆ ಎಂದೂ ಬರುವಂತಹವಲ್ಲ. ಕುರುಡ ನಂಬಿದ್ದು ಕೋಲನ್ನು ಎಂಬ ಹಾಗೆ ಅವರು ಅಹಿಂಸೆ ಬಿಟ್ಟು ಮಾತನಾಡುವವರೇ ಅಲ್ಲ.
ಸತ್ಯ ಅಹಿಂಸೆ, ಸತ್ಯ ಅಹಿಂಸೆ ಅದನ್ನೇ ಮೇಲಿಂದ ಮೇಲೆ ತಿರುಗಾ ಮುರುಗ ಹೇಳುವ ಮಹಾನುಭಾವರು ಅವರು. ನನ್ನ ಮಟ್ಟಿಗೆ ಅದರಲ್ಲಿ ಆಶ್ಚರ್ಯ ಕಾಣುವುದಿಲ್ಲ. ನನ್ನಲ್ಲಿ ಹಿಂಸೆಯನ್ನು ಮಾಡುವ ಯೋಗ್ಯತೆ ಇಲ್ಲದೆ ಹೋದರೂ ಅಹಿಂಸೆಯ ಮೇಲೆ ನಂಬಿಕೆ ಉಳಿದಿಲ್ಲ. ಹಾಗಾಗಿ ಈ ಚಳವಳಕ್ಕೆ ಸೇರಿದುದರಿಂದ ನನಗಿಷ್ಟು ಬೇಸರವಾಗುವುದಿಲ್ಲ. ಆದರೆ ನಿಮ್ಮಂಥ ಆಚಾರ್ಯರ ಅವಸ್ಥೆ ಏನು? ನೀವು ನಂಬಿದ ದೇವರೇ ಮೋಸ ಕೊಟ್ಟ ಹಾಗಾಯಿತಲ್ಲ. ಅವರು ಇಂಥ ಹೇಳಿಕೆ ಕೊಡದೆ ಸುಮ್ಮನೆ ಇದ್ದರೂ ಚಿಂತೆ ಇಲ್ಲವಾಗಿತ್ತು. ತಾನು ಇದನ್ನೆಲ್ಲ ಹೇಳಲಿಲ್ಲ ಎಂದರೆ ಸಾಲದಿತ್ತೆ. ಇಂಥ ಕೆಲಸ ತಪ್ಪು ಅನ್ನಬೇಕೇ? ಹೋಗಲಿ, ಗಾಂಧಿಯವರು ಹೀಗೆ ಹೇಳಿದ್ದಾರೆ ಎಂದು ನಿಮಗೆ ಯಾರು ಹೇಳಿದರು? ನನಗೆ ಇನ್ನು ಯಾರು ಹೇಳಬೇಕು? ಬನ್ನಟ್ಟಿಯವರು ಮುಂಬಯಿಗೆ ಹೋಗಿ ಬಂದವರೇ ನನ್ನನ್ನು ಕರೆಯಿಸಿ ನಮ್ಮ ಕಾರ್ಯಕ್ರಮ ಹೀಗೀಗೆ ಎಂದು ವಿವರಿಸಿದರು. ಕಾಂಗ್ರೆಸ್ಸಿನ ಮುಖಂಡರ ಆಶೆಯೇ ಹಾಗೆ. ಅವರಿಗೆಲ್ಲ ಅವಸರದಲ್ಲಿ ಬಂಧನವಾಗಿದೆ. ಇನ್ನೂ ಹೆಚ್ಚಿನ ವಿವರ ಕೊಡಲಿಕ್ಕೆ ಆಗಲಿಲ್ಲ. ನಮ್ಮ ಮೇಲೆ ಭಾರವನ್ನು ಹಾಕಿ ಹೋಗಿದ್ದಾರೆ ಎಂದರು. ಮುಂದೆ ನಡೆದುವೆಲ್ಲ ನಿಮಗೆ ಗೊತ್ತಿದೆ. ನಾನಾಗ ತಿಳಿದೆ, ಕಾಂಗ್ರೆಸ್ಸು ಅಂದರೆ ಗಾಂಧಿಯವರು, ಗಾಂಧಿಯವರು ಅಂದರೆ ಕಾಂಗ್ರೆಸ್ಸು. ಕೊನೆಯ ಗಳಿಗೆಯಲ್ಲಿ ಗಾಂಧಿಯವರು ತಮ್ಮ ಮಾರ್ಗ ಬದಲಿಸಿರಬಹುದು. ಸಂಧಿಕಾಲ ಇದು. ಅಥವಾ ನಿಮಗೆ ತಿಳಿದ ಹಾಗೆ ನೀವು ಮಾಡಿ, ನನಗೆ ಅದರ ಹೊಣೆ ಇಲ್ಲ ಎಂದು ಹೇಳಿದ್ದರೂ ಹೇಳಿರಬಹುದು. ಪ್ರತ್ಯಕ್ಷ ಹಿಂಸೆ ಮಾಡಲಿಕ್ಕೆ ಹೇಳಲಿಲ್ಲವಷ್ಟೇ. ನಾವಾದರೂ ಅಂಥ ಉದ್ದೇಶವನ್ನು ಇಟ್ಟುಕೊಂಡಿಲ್ಲ. ಹಾಗಾದರೆ ಬನ್ನಟ್ಟಿಯವರೊಡನೆ ನಾನು ಆ ದಿನ ಮುಂಬಯಿಯಿಂದ ಬಂದವ. ಆಗ ಅವರ ಪರಿಚಯವಾಯಿತು. ಅವರು ಮಾಡು ಮಡಿ ಕಾಗದವನ್ನು ನನ್ನ ಕೈಗೆ ಕೊಟ್ಟರು. ನಾನು ಗಾಂಧೀಜಿಯವರು ಇಂಥದನ್ನು ಹೇಳಲು ಸಾಧ್ಯವೇ ಎಂದು ಅವರಲ್ಲಿ ತರ್ಕ ಮಾಡಿದ್ದೆ. ಯಾರೆಂದು ಆಗ ಹೇಳದಿದ್ದರೂ ಗಾಂಧಿಯವರ ತೀರ ಸಮೀಪದವರು ಇದನ್ನು ತಿಳಿಸಿದ್ದಾರೆ ಅಂದರು. ಅದನ್ನೇ ನಂಬಬೇಕಾಯಿತು. ಅಂತೂ ನಮ್ಮಂತೆ ಸಾವಿರಾರು ಜನ ಇದು ಕಾಂಗ್ರೆಸ್ಸಿನ ಹೇಳಿಕೆಯಂತೆ ನಡೆದಿದೆ ಎಂಬ ಪ್ರಮಾದಕ್ಕೆ ಒಳಗಾಗಿದ್ದರೆ, ನನಗೆ ಕಾಂಗ್ರೆಸ್ ಈ ಮಾತನ್ನು ಹೇಳಿರಲಿ ಇಲ್ಲವೇ ಹೇಳದೇ ಇರಲಿ, ಗುಲಾಮತನಕ್ಕಿಂತ ಹೆಚ್ಚಿನ ಅಪರಾಧ ಅಹಿಂಸೆಯಿಂದ ಸ್ವಾತಂತ್ರ್ಯ ಸಂಪಾದನೆ ಮಾಡುವುದಲ್ಲ ಎಂದು ತೋರುತ್ತದೆ. ಆದರೆ ಯಾರು ತಮ್ಮ ಮುಖಂಡರನ್ನು ನಂಬಿ ಕೆಲಸ ಮಾಡಿದರೋ ಅಂಥವರು ಮಾತ್ರ ಗಾಂಧಿಯವರ ಈ ನಿರಾಕರಣೆಯನ್ನು ಓದಿ ಏನಂದುಕೊಳ್ಳಬೇಕು? ಯಾರೂ ಗೀರು ಬೇಡ, ಈ ಸಾಲಿನಲ್ಲಿ ನಾನೇ ಇದ್ದೇನೆ. ನನಗೀಗ ಇದನ್ನು ಓದಿದ ಮೇಲೆ ನಾನೆಂಥ ಕೆಲಸ ಮಾಡಿದೆ ಎಂದು ಅನಿಸುತ್ತದೆ. ಇಬ್ಬರೂ ಬೇಸರದಿಂದಲೇ ಊಟ ಮಾಡಿದರು. ಊಟ ಮಾಡಿ ಎಲೆ ಅಡಿಕೆ ತಿನ್ನುತ್ತಾ ರಾಧಾಕೃಷ್ಣ ಕುಳಿತಿದ್ದ ಗಳಿಗೆಯಲ್ಲಿ ಅಂಚೆಯವನು ಬಂದು ತಂತಿ ಕೊಟ್ಟನು. ಒಡೆದು ನೋಡಿ ಅವನ ಮುಖ ಇನ್ನಷ್ಟು ಸಪ್ಪಗಾಯಿತು. ಶ್ಯಾಮ ರಾಧಾಕೃಷ್ಣಗೆ ಮನೆಗೆ ಬರಬೇಕೆಂದು ಒಂದು ತಂತಿ ಕೊಟ್ಟಿದ್ದ. ಚಂದ್ರನಿಗೆ ವಿಷಮಜ್ವರವಂತೆ. ಆಗಲೇ ಹೊರಡೋಣವೆಂದರೆ ಮೈಲ್ ಬಂಡಿ ಹೊರಟು ಹೋದ ವೇಳೆ ಮನಸ್ಸು ತುಂಬ ತಳಮಳಕ್ಕೆ ಒಳಗಾಯಿತು. ಅಲ್ಲಿ ಕುಳಿತಿರುವುದು ಇನ್ನು ಸಾಧ್ಯವೇ ಇಲ್ಲ. ಮರುದಿನ ಮುಂಜಾನೆ ಎಕ್ಸ್ಪ್ರೆಸ್ ಬಂಡಿಯಲ್ಲಿ ಕುಳಿತು ತನ್ನ ಊರಿಗೆ ಹೊರಟ. ಅಷ್ಟು ಗಟ್ಟಿ ಮುಟ್ಟಾಗಿದ್ದ ಚಂದ್ರ ವಿಷಮಜ್ವರಕ್ಕೆ ಗುರಿಯಾಗುವುದೆಂದರೆ ತಂದೆಯಾದವನಿಗೆ ವ್ಯಥೆಯಾಗದೇ ಇದ್ದೀತೆ. ದಾರಿಯುದ್ದಕ್ಕೂ ಮಗುವನ್ನು ನೆನೆಯುತ್ತಾ ರೈಲು ಮೋಟರುಗಳಲ್ಲಿ ಪ್ರಯಾಣ ಮುಗಿಸಿ ಮಧ್ಯರಾತ್ರಿ ವೇಳೆಗೆ ಮನೆಯನ್ನು ಸೇರಿದ. ತಂತಿ ಬಿಟ್ಟುದು ಎಂದು ಆತ ನೋಡಿರಲಿಲ್ಲ. ಅದು ಕಾಗದಕ್ಕಿಂತ ಮೆಲ್ಲಗೆ ಧಾರವಾಡವನ್ನು ಸೇರಿತ್ತು. 2 ದಿನವೆಲ್ಲ ರಾಧಾಕೃಷ್ಣನ ಬರವನ್ನು ಕಂಡು ಸತ್ಯ ಶ್ಯಾಮರು ನಿರಾಶರಾಗಿದ್ದರು. ಇವನು ಹೋಗುವ ವೇಳೆ ಹೊರ ಜಗಲಿಯ ಮೇಲೆ ರಾಮಕೃಷ್ಣಯ್ಯ ಮಲಗಿದ್ದರು. ಅವರು ಎದ್ದರು. ಮನೆಯ ಕದ ತೆರೆಯಿತು. ಮಗುವಿನ ಬಳಿಗೆ ಹೋಗಿ ರಾಧಾಕೃಷ್ಣ ಕುಳಿತುಕೊಂಡ. ಪಾಪ ಹೇಗಿದ್ದಾನೆ ಚಂದ್ರ? ಮೈ ಮುಟ್ಟಿದರೆ ಜ್ವರ ಕುದಿಯುತ್ತಿದೆ. ಬರಿಯ ಎಲುಬು ಮೂಳೆಯಾಗಿದ್ದ ಹುಡುಗ. ತಂದೆಯನ್ನು ನೋಡುತ್ತಲೇ ತುಟಿಯಲ್ಲಿ ದುರ್ಬಲ ನಗು ಮೂಡಿತು. ನಾನು ಬದುಕಿತ್ತೇನಲ್ಲಪ್ಪ ಎಂದು ಕೇಳಿದ. ನಿನಗೇನೂ ಆಗದು, ಯೋಚನೆ ಮಾಡಬೇಡ ಎಂದ ರಾಧಾಕೃಷ್ಣ. ಸಾವಿನ ಭೀತಿಯನ್ನು ಈ ಗಳಿಗೆಯಲ್ಲಿ ಅವನ ತಲೆಯಲ್ಲಿ ತುರುಕಿಸಿದ್ದವರ ಯಾರೋ ಅವನಿಗೆ ತಿಳಿಯಲಿಲ್ಲ. ಎಷ್ಟು ದಿನವಾಯಿತು ಎಂದು ಕೇಳಿದ. ಇವತ್ತಿಗೆ 18. ಮೊದಲೇ ತಿಳಿಸಲಿಲ್ಲಬೇಕೆ? 3 ದಿನವಾಯಿತು ತಂತಿ ಕೊಟ್ಟು. ನನಗೆ ಸಿಕ್ಕಿದ್ದು ನಿನ್ನೆ. ಮೊದಲಿನ ಗಾಡಿಗೇನೆ ಬಂದೆ. ಯಾರು ಚಿಕಿತ್ಸೆ ಮಾಡುತ್ತಿದ್ದಾರೆ? ರಾಮಕೃಷ್ಣಯ್ಯ ಯಾರನ್ನೋ ಕರೆದುಕೊಂಡು ಬಂದಿದ್ದಾರೆ. ನಿತ್ಯವೂ ಬರುತ್ತಿದ್ದಾರೆ ಡಾಕ್ಟರರು.
ಮದ್ದು ಕೊಡುತ್ತಾ ಇದೆ. ಜ್ವರ ಬಿಡುವುದೇ ಕಾಣುವುದಿಲ್ಲ. ಆದರೆ ಈ ದರಿದ್ರ ಊರಿನಲ್ಲಿ ಒಂದಿಷ್ಟು ಗ್ಲೂಕೋಸ್ ಬೇಕೆಂದರೂ ಸಿಕ್ಕದೆ ಹೋಯಿತು. ಕಿತ್ತಳೆ ಹಣ್ಣಿನ ರಸವನ್ನು ಕೊಡುತ್ತಿದ್ದೇನೆ. ಗ್ಲೂಕೋಸ್ ಸಿಕ್ಕಿದರೆ ಆಗುತ್ತಿತ್ತು ಎನ್ನುತ್ತಾರೆ ಡಾಕ್ಟರರು ಎಂದಳು ಸತ್ಯ. ನಾಳೆ ನೋಡುವ. ನೀವೆಲ್ಲರೂ MT ಟೈಫಾಯ್ಡ್ ಇಂಜೆಕ್ಷನ್ ತೆಗೆದುಕೊಂಡಿದ್ದೀರಾ? ಇಲ್ಲ. ಅಷ್ಟು ಗೊತ್ತಾಗಬೇಡವೇ ಶ್ಯಾಮ? ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ನೀವೂ ಇದ್ದೀರಿ. ನಾಳೆ ಒಬ್ಬರ ಹಿಂದೆ ಒಬ್ಬರು ಮಲಗಬಾರದಲ್ಲ? ಆತ ಹೋಗಿ ಕಾಲು ತೊಳೆದುಕೊಂಡು ಬಂದ. ಊಟವಾಗಿಲ್ಲವಲ್ಲ ಎಂದು ಕೇಳಿದಳು ಸತ್ಯ. ಇನ್ನೇನು ಊಟ, ನಾಳೆಗೆ ಎಲ್ಲವೂ. ಸತ್ಯ, ನೀನು ನಿದ್ರೆ ಬಿಟ್ಟು ಕಂಗಾಲಾದ ಹಾಗೆ ಕಾಣುತ್ತದೆ. ನಾನು ಬಂದಿದ್ದೇನಲ್ಲ, ಇನ್ನೇನು ಯೋಚನೆ ಮಾಡಬೇಡ, ಹೋಗಿ ಮಲಗಿಕೋ ಎಂದು ಉಳಿದವರನ್ನು ಕಳುಹಿಸಿದ. ಮಗುವಿನ ಬಳಿಯಲ್ಲಿ ತಾನು ಕುಳಿತುಕೊಂಡು ಅವನ ಮುಖವನ್ನೇ ನೋಡುತ್ತಿದ್ದ. ಅವನಿಗೆ ನಿದ್ರೆ ಬರುತ್ತಿರಲಿಲ್ಲ. ಆಯಾಸವಾಗಿದ್ದರೂ ಚಂದ್ರನನ್ನು ಇಷ್ಟು ದಿನ ಬಿಟ್ಟು ಹೋಗಿದ್ದೇನಲ್ಲ ಎಂಬ ನೋವು ಮನದಲ್ಲಿ ಕುದಿಯುತ್ತಿತ್ತು. ಅವನ ಬಳಿಯಿಂದ ಏಳಲಾರದುದಕ್ಕೆ ಸತ್ಯ ಕುಳಿತಿದ್ದಳು. ಆಕೆ ಅರ್ಧ ತೂಕಡಿಕೆಯಲ್ಲಿ ಆಯಾಸದ ಸೆಳೆತಕ್ಕೆ ಅಲ್ಲಿ ಮಲಗಿ ನಿದ್ದೆ ಹೋದಳು. ರಾಧಾಕೃಷ್ಣ ಇಲ್ಲದ ಚಿತ್ರಗಳನ್ನು ಕಣ್ಣಿನ ಮುಂದೆ ಬರೆಯತೊಡಗಿದ್ದಾನೆ. ಬೇನೆ ಬಿದ್ದ ಮಗ ಮುಂದೆ ಮಲಗಿರುವಾಗ ಹಿಂದಿನ ಸಾವು ನೋವುಗಳೆಲ್ಲ ಅವನ ಕಣ್ಣ ಮುಂದೆ ನಲಿದಾಡಿದವು. ಚಂದ್ರ ಹುಟ್ಟುವ ಮೊದಲು ತಮ್ಮ ಮನೆಯನ್ನು ಪ್ರವೇಶಿಸಿದ ಆ ಪಂಚಮ ಬಾಲಕನ ಮೃತ್ಯು ಕಣ್ಣ ಮುಂದೆ ಕುಣಿದಾಡಿತು. ಈಚಣ್ಣಯ್ಯನವರ ಹೆಂಡತಿ ಸುಬ್ಬಮ್ಮ ಡಾಕ್ಟರ್ ನಾಡಕರ್ಣಿಯವರ ಆಶ್ರಯದಲ್ಲಿ ನರಳಿ ಚೇತನಗೊಂಡ ಚಿತ್ರ ಹೊಳೆಯಿತು. ಆಮೇಲೆ ತೋರಿದುದು ಮಿರ್ಜಿ ಈಶ್ವರಪ್ಪನ ಕ್ಷಯಪೀಡಿತ ಶರೀರ. ಅದನ್ನು ನೆನೆಯುತ್ತಲೇ ಬೇವಿನ ರಸ ಕುಡಿದಂತಾಯಿತು. ಅಲ್ಲಿಂದ ಮುಂದೆ ಎಚ್ಚರವೋ ನಿದ್ರೆಯೋ ತಿಳಿಯದು. ಸಾವಿನ ಒಂದು ನೆನವರಿಕೆಯಲ್ಲದಿದ್ದೇನೂ ಅಲ್ಲಿ ಇರಲಿಲ್ಲ. ಮುದ್ದು ಮಗುವಿನ ಸಾವನ್ನು ಕಂಡು ತಾನು ಕಲ್ಲಾದಂತೆ ತೋರಿತು. ಬೆಳಗಾಗುವಾಗ ಅವನ ಕಪೋಲವನ್ನು ತೊಯ್ದ ಕಂಬನಿ ಇನ್ನೂ ಹಸಿಯಾಗಿಯೇ ಇತ್ತು. ಅಪ್ಪ ಎಂದು ಕ್ಷೀಣ ದನಿಯಿಂದ ಚಂದ್ರ ಆತನನ್ನು ಮಾತನಾಡಿಸುತ್ತಿದ್ದ. ದೀಪದ ಬೆಳಕಿನಲ್ಲಿ ಹಸಿ ಕಣ್ಣೀರಿನ ಧಾರೆ ಮಿಂಚುತ್ತಿದ್ದುದನ್ನು ಆತ ಕಂಡಿರಬೇಕು. ಅಪ್ಪ, ಏಕೆ ಅಳುತ್ತಿದ್ದೀಯಾ ಎಂದು ಬೇಸರದಿಂದ ಮಾತನಾಡಿಸಿದ. ಈತನಿಗೆ ಎಚ್ಚರವಾಯಿತು. ಮಾತು ಸ್ಪಷ್ಟವಾಗಿ ಕೇಳಿಸಿತು. ಒತ್ತಾಯದ ನಗುವನ್ನು ಮುಖದ ಮೇಲೆ ತಂದುಕೊಂಡು, ಏನು ಮಗು ಎಂದ. ಬಾಲಕನ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳಿದ. ಆತನಿಗೆ ನಾಚಿಕೆಯಾಯಿತು. ಏನಿಲ್ಲ ಮಗು, ಕನಸಿನಲ್ಲಿ ಏನೇನೋ ಯೋಚಿಸಿ ಕಣ್ಣೀರು ಬಂತು. ನೀನು ಹೆಚ್ಚು ಮಾತನಾಡಬೇಡ. ಇನ್ನು ಮುಂದೆ 3 ದಿನ ಜ್ವರ ಸಹಿಸಿಕೊಂಡಿಯಾದರೆ ಹುಷಾರಾಗುತ್ತಿ. ಎಲ್ಲಿದ್ದರೂ ಹೋಗಿ ಗ್ಲೂಕೋಸ್ ಹುಡುಕಿ ತರ್ತೇನೆ ಎಂದು ಅವನ ಮುಖವನ್ನು ಸವರಿ ಸಮಾಧಾನ ಹೇಳಿದ. ಹೊರಕ್ಕೆ ಬಂದು ಮುಖ ತೊಳೆದು ಉಪಹಾರ ಮುಗಿಸಿ ರಾಮಕೃಷ್ಣಯ್ಯನವರ ಜೊತೆಗೆ ಗ್ಲೂಕೋಸ್ ಅನ್ವೇಷಣಕ್ಕಾಗಿ ಹೊರಟ. ರಾಮಕೃಷ್ಣಯ್ಯ ತಾವು ಅದಕ್ಕಾಗಿ ಪಟ್ಟ ಶ್ರಮವನ್ನೆಲ್ಲ ಬಣ್ಣಿಸಿ ಹೇಳಿದರು. ಪೇಟೆಗೆ ಹೋಗುವ ಮುನ್ನ ಚಂದ್ರನಿಗೆ ಚಿಕಿತ್ಸೆ ನಡೆಯಿಸುತ್ತಿದ್ದ ವೈದ್ಯರನ್ನು ಕಂಡು ಮನೆಯವರಿಗೆಲ್ಲ MT ಟೈಫಾಯ್ಡ್ ಮದ್ದು ಕೊಡಿಸುವಂತೆ ಏರ್ಪಾಡು ಮಾಡಿ ತೆರಳಿದ. ಡಾಕ್ಟರ್ ನಾರಾಯಣರಾಯರು ಚಂದ್ರನ ಚಿಕಿತ್ಸೆ ನಡೆಯಿಸುತ್ತಿದ್ದರು. ಅವರು ಕೆಲವು ವರ್ಷ ಡಾಕ್ಟರ್ ನಂದರವರ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಕೊನೆಗೆ ಸರಿ ಬೀಳದುದರಿಂದ ಬೇರೆ ಸ್ವತಂತ್ರ ಡಿಸ್ಪೆನ್ಸರಿಯನ್ನು ಕದ್ರಿಯಲ್ಲಿ ತೆರೆದಿದ್ದರು. ಪ್ರಾತಃ ಕಾಲವೇ ರಾಮಕೃಷ್ಣಯ್ಯನವರು ರಾಧಾಕೃಷ್ಣನು ಬಂದುದನ್ನು ಕಂಡು ಅವರಿಗೂ ಗಾಬರಿಯಾಯಿತು. ಏನೋ ಚಂದ್ರನಿಗೆ ಜಾಸ್ತಿಯಾಗಿದೆಯೇ? ಎಷ್ಟು ಡಿಗ್ರಿ ಜ್ವರ ಇತ್ತು ನಿನ್ನೆ ರಾತ್ರಿ? ಡಿಲೀರಿಯಂ ಇದ್ದಿಲ್ಲವಷ್ಟೇ ಎಂದು ಕೇಳಿದರು. ಹಾಗೇನಿಲ್ಲ, ಇವರು ನಿನ್ನೆ ರಾತ್ರಿ ಬಂದರು, ನಮಗಿನ್ನೂ ಗಾಬರಿ ಇಲ್ಲ ಎಂದರು ರಾಮಕೃಷ್ಣಯ್ಯ. ಇವರ್ಯಾರು? ಹುಡುಗನ ತಂದೆಯೇ, ಬನ್ನಿ ಕುಳಿತುಕೊಳ್ಳಿ ಎಂದು ಅವರನ್ನು ಕುಳ್ಳಿರಿಸಿಕೊಂಡು ಹುಡುಗನ ಕ್ಷೇಮ ಸಮಾಚಾರ ಮಾತನಾಡಿದರು. ನೀವೇನೂ ಗಾಬರಿಯಾಗುವ ಕಾರಣವಿಲ್ಲ. ಅವನು ನಿತ್ರಾಣವಾಗಿ ಕಂಡರೂ ಬೇರೆ ಯಾವ ತೊಡಕೂ ಇಲ್ಲ. ಇನ್ನು 3 ದಿನಗಳಲ್ಲಿ ಜ್ವರ ಬಿಟ್ಟೀತು ಎಂದುದರಿಂದ ರಾಧಾಕೃಷ್ಣನಿಗೂ ತುಂಬ ಸಂತೋಷವಾಯಿತು. ಆತ ಮನೆಯವರಿಗೆಲ್ಲ MT ಟೈಫಾಯ್ಡ್ ಇಂಜೆಕ್ಷನ್ ಕೊಡಬಹುದಿತ್ತಲ್ಲ ಎಂದ. ನನಗೂ ಕೊಡಬೇಕೆಂದೇ ಇತ್ತು. ನಿನ್ನೆ ಸಂಜೆಯಷ್ಟೇ 4 ಟ್ಯೂಬು ಸಿಕ್ಕಿತು. ಈಗ ಯಾರು ಮದ್ದನ್ನು ಕೇಳಿದರೂ ಇಲ್ಲವೆನ್ನುವ ಕಾಲ ಬಂದುಬಿಟ್ಟಿದೆ. ಬಡ ರೋಗಿಗಳಿದ್ದರೆ ಯಮರಾಯನದೇ ಔಷಧ ಮಾಡಿಸಬೇಕು. ಎಲ್ಲವೂ ಕಾಳಸಂತೆಯ ವ್ಯಾಪಾರ. ಒಂದಕ್ಕೆ 10 ಪಾಲು ಬೆಲೆ ಕೊಡಬೇಕು. ಠಕಾರಿ ಮಾಲುಗಳಿಗೆ ದಿಕ್ಕೇ ಇಲ್ಲ. ಮೊನ್ನೆ 300 ರೂಪಾಯಿ ತೆತ್ತು ಒಂದು ರಾತ್ಲು ಕ್ವಿನೀನು
ತರಿಸಿದೆ. ಆದರೆ ಅದು ತಾಜಾ ಮಾಲು ಎಂಬ ಧೈರ್ಯವಿಲ್ಲ. ಅದನ್ನು ಕೊಟ್ಟು ನಾನು ಏನು ಚಾರ್ಜು ಮಾಡಬಹುದೆಂದು ನೀವೇ ಹೇಳಿ ಎಂದು ತಮ್ಮ ವೈದ್ಯಕೀಯ ಗೋಳನ್ನು ತೋಡಿಕೊಂಡರು. ಅಲ್ಲಿಂದ ಅವರ ಮಾತು ಗ್ಲೂಕೋಸಿನ ವಿಚಾರಕ್ಕೆ ಹರಿಯಿತು. ಎಲ್ಲಿಯಾದರೂ ಸಿಕ್ಕಿತೆಯೇ ಎಂದು ಅವರಾಗಿ ಕೇಳಿದರು. ಇಲ್ಲ, ಊರೆಲ್ಲ ಲಾಗ ಹಾಕಿ ನೋಡಿದೆ. ಗುರುತಿನವರು ಕೇಳಿದರೆ ಸ್ಟಾಕು ಮುಗಿಯಿತೆಂದು ಹೇಳುತ್ತಾರೆ.